ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಕೃಷ್ಣಮೂರ್ತಿ VS, an assistant professor of psychology from Government Home Science College, Holenasipura. In the previous videos, I spoke about the nature of adolescence and other related issues such as health concerns and physical changes during adolescence, and also psychological reactions to the physical changes, and then sexually transmitted diseases, and also the nature of moral development during adolescence. And then in the previous video I spoke about the nature of identity and the process of identity development, and Erik Erikson's identity development, as well as James Marcia's the theory of identity development, all those things. The continuation of that, another important aspect of development during adolescence is vocational planning, career planning. In other sense, we can call it as career planning. ಔದ್ಯೋಗಿಕ ಬೆಳವಣಿಗೆ ಅಥವಾ ಔದ್ಯೋಗಿಕ ಯೋಜನೆ ಅಂತ ಹೇಳಿ ಕರಿತೇವೆ. ತಾರುಣ್ಯ ಅವಧಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖವಾದಂತಹ ಬೆಳವಣಿಗೆಯ ವಿಚಾರಾಂಶದಲ್ಲಿ ಅಥವಾ ವಿಕಾಸಾತ್ಮಕ ವಿಚಾರಾಂಶದಲ್ಲಿ ಉದ್ಯೋಗಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ತಕ್ಕಂಥದ್ದು ಮತ್ತು ಉದ್ಯೋಗದ ಬಗ್ಗೆ ಆಲೋಚನೆಗಳನ್ನ ಹೊಂದತಕ್ಕಂಥದ್ದು, ಉದ್ಯೋಗದ ಬಗ್ಗೆ ಯೋಜನೆಗಳನ್ನು ಮಾಡ್ತಕ್ಕಂಥದ್ದು ಒಂದು ಪ್ರಮುಖವಾದಂತಹ ವಿಷಯ. ಈ ತಾರುಣ್ಯ ಅವಧಿಯಲ್ಲಿ ಈ ಒಂದು ಔದ್ಯೋಗಿಕ ಅಥವಾ ಉದ್ಯೋಗದ ವಿಚಾರಾಂಶಗಳು ಯಾವ ರೀತಿಯಲ್ಲಿ ಕಂಡು ಬರ್ತವೆ, ಈ ವಯಸ್ಸಿನ ತರುಣ ಮತ್ತು ತರುಣಿಯರು ಉದ್ಯೋಗಕ್ಕೆ ತಮ್ಮನ್ನು ತಾವು ಯಾವ ರೀತಿ ಅನಾವರಣಗೊಳಿಸ್ಕೊಳ್ತಾರೆ, ಎಂತಹ ಉದ್ಯೋಗಕ್ಕೆ ನಾನು ಸೂಟ್ ಆಗ್ತೀನಿ ಅಥವಾ ಎಂಥ ಉದ್ಯೋಗಕ್ಕೆ ನಾನು ಹೊಂದಾಣಿಕೆ ಮಾಡ್ಕೊಳ್ತೀನಿ, ನನಗೆ ಸೂಕ್ತವಾದಂತಹ ಉದ್ಯೋಗ ಯಾವುದು ಅನ್ನೋದ್ರ ಬಗೆಗೆ ಇಲ್ಲಿ ಯೋಜನೆಯನ್ನು ರೂಪಿಸ್ತಕ್ಕಂತಹ ಅಗತ್ಯತೆ ಹೆಚ್ಚಿರುತ್ತೆ. ಆ ನಿಟ್ಟಿನಲ್ಲಿ ಈ ಔದ್ಯೋಗಿಕ ಯೋಜನೆ ಮತ್ತು ಔದ್ಯೋಗಿಕ ಯೋಜನೆಗಳ ಬೆಳವಣಿಗೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗೆಗೆ ಈ ವಿಡಿಯೋದಲ್ಲಿ ಮಾತನಾಡೋಣ. ಮೊದಲನೇದಾಗಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ವೊಕೇಶನಲ್ ಪ್ಲ್ಯಾನಿಂಗ್, ದ ಇಂಪಾರ್ಟೆನ್ಸ್ ಆಫ್ ವೊಕೇಶನಲ್ ಪ್ಲ್ಯಾನಿಂಗ್. As we are all known that we should work one or other lifespan, at stage of lifespan. ನಮ್ಮ ಜೀವಿತಾವಧಿಯ ಒಂದಲ್ಲ ಒಂದು ಕಾಲಘಟ್ಟದಲ್ಲಿ ನಾವು ಉದ್ಯೋಗಕ್ಕೆ ತೆರೆದುಕೊಳ್ಬೇಕಾಗುತ್ತೆ. ವರ್ಕ್ ಈಸ್ ಎ ಪಾರ್ಟ್ ಆಫ್ ಅವರ್ ಲೈಫ್. ಇನ್ ದಟ್ ಕನ್ಸರ್ನ್, the planning to work or making plans to work starts from this particular period, adolescence. In the sense, as the children or as the adolescents identify or explore their self-concept, here they have to apply that self-concept to the field of work, to the area of work. ಕೆಲಸಕ್ಕೆ ತಮ್ಮನ್ನು ತಾವು ಅವರು ಅನ್ವಯಿಸ್ಕೊಳ್ಬೇಕಾಗತ್ತೆ. ನಿಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆ ತಾರುಣ್ಯಾವಧಿಯಲ್ಲಿ ಕಂಡುಬರ್ತಕ್ಕಂತಹ ಒಂದು ಬೆಳವಣಿಗೆ ವಿಚಾರಾಂಶದಲ್ಲಿ ಸ್ವಪ್ರತ್ಯಯದ ಬೆಳವಣಿಗೆ ಬಗೆಗೆ ಕಳೆದ ವಿಡಿಯೋದಲ್ಲಿ ನಾನು ಮಾತನಾಡಿದ್ದೇನೆ. ತನ್ನನ್ನು ತಾನು ಕಂಡುಕೊಳ್ತಕ್ಕಂಥದ್ದು, ತನ್ನ ಆಸಕ್ತಿಗಳು, ತನ್ನ ಅಭಿರುಚಿಗಳು ಮತ್ತು ತನ್ನ ಸಾಮರ್ಥ್ಯಗಳು, ತಮ್ಮ ಒಂದು ಉದ್ದೇಶಗಳು, ಇವುಗಳನ್ನು ಕಂಡುಕೊಳ್ತಕ್ಕಂಥ ಒಂದು ಕಾಲ ಇದು ತಾರುಣ್ಯಾವಧಿಯ ಕಾಲ. ಇಲ್ಲಿ ಅದರ ಜೊತೆಯಲ್ಲಿ ನಾನು ಐಡೆಂಟಿಟಿ ಫಾರ್ಮೇಷನ್ ಬಗ್ಗೆ ಕಳೆದ ವಿಡಿಯೋದಲ್ಲಿ ಮಾತನಾಡುವಾಗ ಒಂದು ವಿಚಾರವನ್ನು ಮಾತನಾಡಿದೆ. ಅನನ್ಯತೆಯನ್ನು ಕಂಡುಕೊಳ್ಳುವಲ್ಲಿ ಔದ್ಯೋಗಿಕ ಅನನ್ಯತೆಯನ್ನು ಕಂಡುಕೊಳ್ತಕ್ಕಂಥದ್ದು ತುಂಬ ಪ್ರಮುಖ ವಿಚಾರ. ಔದ್ಯೋಗಿಕ ಅನನ್ಯತೆಯನ್ನು ಕಂಡುಕೊಳ್ತಕ್ಕಂಥದ್ದು ವಿಚ್ ಮೀನ್ಸ್ ಎಂತಹ ಕೆಲಸಕ್ಕೆ ನಾನು ಸೂಕ್ತ ವ್ಯಕ್ತಿ ಆಗ್ತೀನಿ, ಕೆಲಸದಲ್ಲಿ ನನ್ನ ಒಂದು ಪಾತ್ರ ಏನು ಅನ್ನೋದ್ರ ಬಗೆಗೆ ಯೋಚನೆ ಮಾಡ್ತಕ್ಕಂಥದ್ದು ಮತ್ತು ಅದರಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ತಕ್ಕಂಥದ್ದು. ಎಂಥ ಕೆಲಸವನ್ನು ಮಾಡಿದ್ರೆ ನಾನು ಯಶಸ್ವಿ ಆಗಬಲ್ಲೆ ಅಂತ, ಎಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಸೂಕ್ತ ವ್ಯಕ್ತಿ ಆಗಬಲ್ಲೆ ಅನ್ನೋದ್ರ ಬಗೆಗೆ ಕಂಡುಕೊಳ್ತಕ್ಕಂಥ ಒಂದು ಪರಿ ಅದು. ವೊಕೇಶನಲ್ ಪ್ಲ್ಯಾನಿಂಗ್ ಅಂತ ಅನ್ನೋದನ್ನು ನಾವು ನೋಡೋದಾದರೆ, ಈ ವಯಸ್ಸಿನಲ್ಲಿ ತರುಣ ಮತ್ತು ತರುಣಿಯರು ತಮ್ಮ ಬಗೆಗೆ ತಾವು ಹೆಚ್ಚು ತಿಳ್ಕೊಳ್ತಾ ಹೋಗ್ತಾರೆ. ವಿಚ್ ಮೀನ್ಸ್ ಸೆಲ್ಫ್ ಕಾನ್ಸೆಪ್ಟ್. ದೇ ಇವ್ಯಾಲ್ಯುವೇಟ್ ದೇರ್ ವ್ಯಾಲ್ಯೂಸ್, ಆ್ಯಟಿಟ್ಯೂಡ್ಸ್ ಆ್ಯಂಡ್ ದೇರ್ ಪರ್ಸನಾಲಿಟಿ. So from the result of that evaluation, they will have some concept about themselves. That is what self-concept we say. So continuation of that, how that self-concept will be applied to the area of work. So in that concern here, so career development involves establishing and refining a worker identity through exploring, committing to, and reconsidering career alternatives across the lifespan.
ಒಕೇಶನಲ್ ಪ್ಲ್ಯಾನಿಂಗ್ ಅನ್ನೋದು ಇಟ್ಸ್ ನಾಟ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ದಿ ಅಡಲೆಸೆನ್ಸ್. It takes place throughout the lifespan, which means how we expose ourselves to the work field, our work world is known as occasional planning. This involves like exploring ourselves, ನನ್ನಲ್ಲಿರ್ತಕ್ಕಂತಹ ಸಾಮರ್ಥ್ಯಗಳು, ಅಭಿರುಚಿಗಳು, ವ್ಯಕ್ತಿತ್ವ, ಮನೋಭಾವಗಳು ಇವುಗಳೆಲ್ಲ ಯಾವ ರೀತಿ ಇದೆ, ಅದೇ ರೀತಿ ಇವುಗಳು ಕೆಲಸದ ಒಂದು ಕ್ಷೇತ್ರಕ್ಕೆ ಯಾವ ರೀತಿ ಅನ್ವಯಿಸಲ್ಪಡ್ತವೆ, ಅದರ ಜೊತೆಯಲ್ಲಿ ಕೆಲಸದ ಆಯ್ಕೆಗಳೇನಿದೆ, ಕೆಲಸದ ಆಯ್ಕೆಗಳು, ಔದ್ಯೋಗಿಕ ಆಯ್ಕೆಗಳೇನಿದೆ, ಔದ್ಯೋಗಿಕ ಅವಕಾಶಗಳೇನಿದೆ, ಅವುಗಳ ಬಗೆಗೆ ಜ್ಞಾನವನ್ನು ಹೊಂದತಕ್ಕಂಥದ್ದು ಮತ್ತು ಅವುಗಳ ಬಗೆಗೆ ಆಯ್ಕೆಗಳನ್ನು ಮಾಡ್ತಕ್ಕಂಥದ್ದು, ಮಾಡಿಕೊಂಡ ಆಯ್ಕೆಗಳನ್ನು ಪರಿಷ್ಕರಿಸ್ತಕ್ಕಂಥದ್ದು ಅಥವಾ ಬದಲಾವಣೆ ಮಾಡ್ತಕ್ಕಂಥದ್ದು, ಇದೆಲ್ಲದನ್ನು ಒಳಗೊಂಡಿರ್ತಕ್ಕಂತಹ ಬೆಳವಣಿಗೆ ವಿಚಾರ ಏನಿದೆ ಅದನ್ನು ನಾವು ಔದ್ಯೋಗಿಕ ಬೆಳವಣಿಗೆ ಅಥವಾ ಔದ್ಯೋಗಿಕ ಯೋಜನೆ ಅಂತ ಕರಿತೀವಿ. ಈ ಔದ್ಯೋಗಿಕ ಯೋಜನೆಯ ಒಂದು ಮೂರ್ತ ರೂಪದ ಬೆಳವಣಿಗೆ ಈ ಒಂದು ಅವಧಿಯಲ್ಲಿ ಪ್ರಾರಂಭಗೊಳ್ಳುತ್ತೆ. ಹಾಗಾಗಿ ಈ ಒಂದು ಅವಧಿಯನ್ನು ನಾವು ಔದ್ಯೋಗಿಕ ಬೆಳವಣಿಗೆ ಅಥವಾ ಔದ್ಯೋಗಿಕ ಯೋಜನೆಗಳನ್ನು ಹೊಂದತಕ್ಕಂತಹ ಪ್ರಮುಖವಾದ ಅವಧಿ ಅಂತಲೇ ಹೇಳ್ಬೋದಾಗುತ್ತೆ. ಸೊ ಯೂಶ್ವಲಿ ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್ itself, this career planning, it is not only restricted in the adolescence. Actually it starts from the childhood. You might have observed that the children, if you ask them what you will become in the work of world ಅಂತಂದರೆ, ಯೂಶ್ವಲಿ ಚಿಲ್ಡ್ರನ್ ಸೇಸ್ ಮೊದಲೆಲ್ಲ ಏನಂತ ತುಂಬ ಕಾಲ್ಪನಿಕವಾಗಿ ಹೇಳ್ತಾರೆ, ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು, ಆ ಥರ ಎಲ್ಲ. ಸೊ ದೇ ನೋ ಸಮಥಿಂಗ್ ಅಬೌಟ್ ದ ವರ್ಕ್, ಬಟ್ it need not to be realistic there. ಬಟ್ ದೇ ವಿಲ್ ಬಿ ಹ್ಯಾವಿಂಗ್ ಸಮ್ ಐಡಿಯಾಸ್, ವಿಚ್ ಮೀನ್ಸ್ ಇಂಥ ಕೆಲಸಗಳಿದೆ, ಇಂಥ ಕೆಲಸಗಳನ್ನ ನಾನು ಮಾಡಬೇಕು ಅನ್ನೋ ಫ್ಯಾಂಟಸಿ ರೂಪದಲ್ಲಿ ಅವರು ರೆಸ್ಪಾನ್ಸಸ್ನ ಕೊಡ್ತಾರೆ ಅಂದರೂ ಕೂಡ ಅದ್ರ ಬಗೆಗೆ ಅವ್ರಿಗೆ ಒಂದಿಷ್ಟು ಆಲೋಚನೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗುತ್ತೆ. ಹಾಗಾಗಿ ಈ ಒಂದು ಔದ್ಯೋಗಿಕ ಯೋಜನೆ ಅಂತಕ್ಕಂಥದ್ದು ಬಾಲ್ಯಾವಧಿಯ ಅವಧಿಯಿಂದನೇ ಪ್ರಾರಂಭವಾಗ್ತಕ್ಕಂಥದ್ದು. ನಂತರದಲ್ಲಿ ಇದೇನಾಗುತ್ತೆ ಅಂದರೆ ಇಡೀ ಜೀವಿತಾವಧಿಗೆ ಅದು ಮುಂದುವರಿಯುತ್ತೆ. ಮತ್ತು ಇಲ್ಲಿ ಅಡಲೆಸೆನ್ಸಲ್ಲಿ ಯಾಕೆ ನಾವು ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ ಇದಕ್ಕೆ ಅಂತಂದರೆ, ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್ itself, that career planning will become more realistic here and specialized here, and also it will become more concrete here. That's why we are giving so much importance for the vocational planning during this particular period. So this is what vocational planning vises. Here some aspects we need to understand here. Usually, as I mentioned earlier itself, identifying themselves in the field of work is a part of, identifying their identity, or recognizing or exploring their identity. It unfolds as an individual establishes a sense of self at work, also known as establishing a vocational identity. Already I have mentioned this. Vocational identity means, so how can I apply my self concept to the field of work. ನನ್ನ ಬಗ್ಗೆ ನನಗೇನು ಗೊತ್ತಿದೆಯೋ, ನನ್ನ ಬಗ್ಗೆ ನನಗೇನು ಅರಿವಿದೆಯೋ, ಜ್ಞಾನ ಇದೆಯೋ, ಅದನ್ನು ಕೆಲಸದ ಕ್ಷೇತ್ರಕ್ಕೆ ಯಾವ ರೀತಿ ಅನ್ವಯಿಸ್ಬೋದು ಅಥವಾ ಅನ್ವಯಿಸಬಲ್ಲೆ ಅನ್ನೋದ್ರ ಬಗೆಗೆ ಇರ್ತಕ್ಕಂಥ ಜ್ಞಾನ ಏನಿದೆ ಅದನ್ನು ನಾವು ಔದ್ಯೋಗಿಕ ಅನನ್ಯತೆ ಅಂತ ಕರಿತೀವಿ. ವ್ಯಕ್ತಿ ತನ್ನನ್ನು ತಾನು ಅಥವಾ ತನ್ನ ಬಗೆಗಿನ ಅನನ್ಯತೆಯನ್ನು ಕಂಡುಕೊಳ್ಳುವಲ್ಲಿ ಈ ಔದ್ಯೋಗಿಕ ಅನನ್ಯತೆಯನ್ನು ಕಂಡುಕೊಳ್ತಕ್ಕಂಥದ್ದು ಪ್ರಮುಖವಾದಂಥ ವಿಚಾರಾಂಶ ಅಂತ ಹೇಳಿದೆ. ಆ್ಯಂಡ್ ದಿಸ್ ಎಸ್ಟಾಬ್ಲಿಷಿಂಗ್ ವೊಕೇಶನಲ್ ಐಡೆಂಟಿಟಿ ಆ್ಯಕ್ಚುಲಿ ಇನ್ವಾಲ್ವ್ಸ್ ಕ್ವಶನಿಂಗ್ ದೆಮ್ಸೆಲ್ಸ್ ದಟ್ ಹೂ ವಿಲ್ ಐ ಬಿಕಮ್ ಅಟ್ ವರ್ಕ್ ಅಂತ. ನಾನು ಕೆಲಸದ ಸ್ಥಳದಲ್ಲಿ ಏನಾಗಬಲ್ಲೆ, ನನಗೆ ಸೂಕ್ತವಾದಂಥ ಕೆಲಸದ ಕ್ಷೇತ್ರಗಳು ಯಾವುದ್ಯಾವುದು, ನಾನು ಕೆಲಸ ಮಾಡೋದಾದರೆ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಾನು ಏನಾಗಬಲ್ಲೆ, ಕೆಲಸದ ಕ್ಷೇತ್ರಕ್ಕೆ ನನ್ನ ಪಾತ್ರ ಏನು ಅನ್ನೋದ್ರ ಬಗೆಗೆ ಸ್ಪಷ್ಟತೆಯನ್ನು ಕಂಡುಕೊಳ್ತಕ್ಕಂಥ ಪರಿ. ಆ್ಯಂಡ್ ಅನದರ್ ಥಿಂಗ್ ಈಸ್ ಯೂಶ್ವಲಿ ವಾಟ್ ವಿಲ್ ಹ್ಯಾಪನ್, ಆ್ಯಸ್ ಐ ಮೆನ್ಷನ್ಡ್ ಅರ್ಲಿಯರ್ itself, childhood days, this vocational planning starts from the childhood days where it was unrealistic and more general. Whereas as children develops, ಅವರಿಗೊಂದು ಕೆಲಸದ ಸಣ್ಣ ಪುಟ್ಟ ಅನುಭವಗಳು ಆಗ್ತಾ ಬಂದಾಗೆ ಮತ್ತು ಹೊರಗಿನ ಪ್ರಪಂಚಕ್ಕೆ ತಮ್ಮನ್ನು ತಾವು ಅನಾವರಣಗೊಳ್ತಾ ಹೋದಾಗೆ, ಎಸ್ಪೆಷಲಿ ದ ಸೆನ್ಸ್ ಆಫ್ ಸೆಲ್ಫ್, ತಮ್ಮ ಬಗೆಗೆ ತಾವು ಅರಿತುಕೊಳ್ತಾ ಹೋದಾಗೆ, ಅವರ ಒಂದು ಕೆಲಸದ ಕ್ಷೇತ್ರದಲ್ಲಿನ ಅನನ್ಯತೆಯನ್ನು ಕಂಡುಕೊಳ್ತಕ್ಕಂಥ ಪ್ರಾಮುಖ್ಯತೆಯನ್ನು ಅವರು ತಿಳಿದುಕೊಳ್ತಾ ಹೋಗ್ತಾರೆ.
ಆ್ಯಂಡ್ ಆಲ್ಸೋ ಏನೋ ಈ ಚೈಲ್ಡ್ಹುಡ್ಡಿಂದ ಸ್ಟಾರ್ಟ್ ಆದಂಥ ಈ ಕೆರಿಯರ್ ಪ್ಲ್ಯಾನಿಂಗ್ ಏನಿದೆ ಅಡೋಲೆಸೆನ್ಸ್ ಏಜಲ್ಲಿ ಇದು ಹೆಚ್ಚು ಒಂದು ಪಕ್ವತೆಯನ್ನು ಪಡೆದುಕೊಳ್ಳುತ್ತೆ. ಆ್ಯಂಡ್ ಆಲ್ಸೋ ಏನೋ ಮೋರ್ ರಿಯಲಿಸ್ಟಿಕ್, ಮೋರ್ ಸ್ಪೆಷಲೈಸ್ಡ್ ಅಂತ ಹೇಳಿದೆ ನಾನು ಆಲ್ರೆಡಿ. ಸೊ ಹಾಗಾಗಿ ಈ ಒಂದು ಅವಧಿಯಲ್ಲಿನ ಒಂದು ಔದ್ಯೋಗಿಕ ಯೋಜನೆಯ ಏನೋ ವಿಕಾಸ ಏನಿದೆ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಔದ್ಯೋಗಿಕ ವಿಕಾಸಕ್ಕೆ ಸಂಬಂಧಪಟ್ಟಂತೆ ಅಥವಾ ಔದ್ಯೋಗಿಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಲವಾರು ಸಿದ್ಧಾಂತಗಳು ಅಭಿವೃದ್ಧಿಗೊಂಡಿವೆ. ಈ ಎಲ್ಲ ಸಿದ್ಧಾಂತಗಳನ್ನು ನಾವು ಪ್ರಮುಖವಾಗಿ 5 ಭಾಗಗಳಡಿಯಲ್ಲಿ ನೋಡ್ಬೋದಾಗಿದೆ. 5 ಪ್ರಮುಖವಾದಂಥ ಥಿಯರಿಗಳಲ್ಲಿ ನೋಡ್ಬೋದಾಗಿದೆ. ಈ 5 ಥಿಯರಿಗಳನ್ನು ಇಲ್ಲಿ ನೀವು ಅಧ್ಯಯನ ಮಾಡೋದಿಲ್ಲ. ಇಲ್ಲಿ ಪ್ರಮುಖವಾದಂಥ ಒಂದು 2 ಥಿಯರಿಯನ್ನು ಅಷ್ಟೇ ನಾನು ನಿಮ್ಮ ಕ್ರಮಕ್ಕನುಗುಣವಾಗಿ ಹೇಳ್ತೇನೆ. ಇನ್ನುಳಿದ ಥಿಯರಿಗಳನ್ನು ನೀವು ನಿಮ್ಮ ಒಂದು ಆಸಕ್ತಿಯಿಂದ ನೀವು ಅದು ಏನು, ಆ ಸಿದ್ಧಾಂತಗಳು ಏನು ಅನ್ನೋದ್ರ ಬಗೆಗೆ ನೀವು ಅದ್ರ ಬಗೆಗೆ ಮಾಹಿತಿಯನ್ನು ಕಲೆ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಬಿಕಾಸ್ ಆಫ್ ದ ಟೈಮ್ ಕನ್ಸ್ಟ್ರೆಂಟ್ ಆ್ಯಂಡ್ ಆಲ್ಸೋ considering your syllabus, just I'm going to explain some 2 important theories among these theories, but better you should understand all the theories in detail. So the classification of the theories as like first theory can be called as trait theory, trait factor theory. That is what matching personal traits to occupations. That is, the theory was developed by Frank Persons in 1920s. ಇದನ್ನು ಗುಣವಾಚಕ ಸಿದ್ಧಾಂತ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್, ದಿಸ್ ಥಿಯರಿ ಸ್ಪೀಕ್ಸ್ ಅಬೌಟ್ ಹೌ ಇಂಡಿವಿಜುವಲಿಸ್ಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್, ವಿಚ್ ಮೀನ್ಸ್ ಸ್ಪೆಸಿಫೈಡ್ ಆರ್ ಎಲ್ಸ್ ವಾಟ್ ಯು ಕಾಲ್ ಯುನಿಕ್ description characteristics of an individual is associated or applied to the work field, to the work. That particular thing has been explained in this theory. That's why this theory is known as trait factor theory. So trait ಗುಣವಾಚಕಗಳು ಅಂದರೆ ನಿಮಗೆ ಗೊತ್ತಿದೆ, ಒಬ್ಬ ವ್ಯಕ್ತಿಯನ್ನು ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಾ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಆ ವ್ಯಕ್ತಿ ತುಂಬ ಕೈಂಡ್ ಅಂತನೋ ಅಥವಾ ತುಂಬ ಕೋಪಿಸ್ಟ್ ಅಂತನೋ ಅಥವಾ ತುಂಬ ಕಷ್ಟಜೀವಿ ಅಂತನೋ, ಹಾರ್ಡ್ ವರ್ಕರ್ ಅಂತನೋ, ಲೈಕ್ ದಟ್ ಈಚ್ ಆ್ಯಂಡ್ ಎವರಿ ಇಂಡಿವಿಜುವಲ್ ಹ್ಯಾವ್ ಸೋ ಮೆನಿ ಟ್ರೈಟ್ಸ್. ಸೊ ಹೌ ದೀಸ್ ಟ್ರೈಟ್ಸ್ ಕ್ಯಾನ್ ಬಿ ಅಪ್ಲೈಡ್ ಟು ದಿ ವರ್ಕ್ ಆಫ್ ಫೀಲ್ಡ್ ಆಫ್ ವರ್ಕ್ ಅನ್ನೋದು ಟ್ರೈಟ್ ಫ್ಯಾಕ್ಟರ್ ಥಿಯರಿ ಅಂತ ಹೇಳ್ತೇವೆ. Second theory is known as psychological personality types matching work environment theory. That's what Holland's theory. This theory I'm going to explain because it is more applicable and also it is more relevant. Psychological personality types theory, ಇದ್ರ ಬಗೆಗೆ ನಾನು ಮುಂದಿನ ಸ್ಲೈಡ್ಸಲ್ಲಿ ಮಾತನಾಡ್ತೇನೆ. This theory was developed in 1980s. Especially this theory speaks about how that the individual's personality is applicable or correspondence to the field of work ಅನ್ನೋದ್ರ ಬಗೆಗೆ ಈ ಸಿದ್ಧಾಂತ ಮಾತನಾಡುತ್ತೆ. Another important theory which is known as decision situational or sociological theory, which was developed by Albert Bandura in 1970s. This theory mainly speaks about self-efficacy and field of work, the relationship between self-efficacy and field of work, and also this theory focuses on how sociological factors and learning factors influence on the work choices. So this is what decision situational or sociological theory, which was developed by Bandura. And another important theory we need to understand here, that is a developmental work choice theory. That is what a self-concept over lifespan theory, which was developed by Super in 1950s. This theory also I'm going to explain in this video. So these are all some theories of work choices or vocational planning. So first we'll understand Holland's theory of vocational types. Holland's theory, which I mentioned in the previous slide, this theory mainly speaks about how personality is correlated with the work nature. This theory is known as theory of career choice. John Holland's ಥಿಯರಿ ಆಫ್ ಕೆರಿಯರ್ ಚಾಯ್ಸ್ ಅಂತ ಹೇಳಿದೆ. ಈ ಸಿದ್ಧಾಂತ ಅಂದರೆ ಔದ್ಯೋಗಿಕ ಆಯ್ಕೆಯ ಸಿದ್ಧಾಂತ. ಜಾನ್ ಹಾಲೆಂಡ್ಸ್ ರವರ ಔದ್ಯೋಗಿಕ
ಅಥವಾ ಉದ್ಯೋಗದ ಆಯ್ಕೆಯ ಸಿದ್ಧಾಂತ ಅಂತ ಹೇಳ್ತೀವಿ. ಉದ್ಯೋಗದ ಆಯ್ಕೆಯಲ್ಲಿ ಒಬ್ಬ ವ್ಯಕ್ತಿ ಹೊಂದಿರತಕ್ಕಂತಹ ವ್ಯಕ್ತಿತ್ವದ ಗುಣಲಕ್ಷಣಗಳೇನಿದೆ, ವ್ಯಕ್ತಿತ್ವ ಅಂತಂದರೆ ಏನು ಹೇಳ್ತೀವಿ, ದ ಟೋಟಲ್ ಕ್ವಾಲಿಟೀಸ್ ಆಫ್ ಆ್ಯನ್ ಇಂಡಿವಿಜುವಲ್ ಆರ್ ಎಲ್ಸ್ ದ ಸೈಕೋಸೊಮ್ಯಾಟಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಚ್ ಡಿಟರ್ಮೈನ್ಸ್ ಒನ್ಸ್ ಅಡ್ಜಸ್ಟ್ಮೆಂಟ್ ಟು ದಿ ಸಿಚುವೇಶನ್ ಆರ್ ಟು ದಿ ಸರೌಂಡಿಂಗ್ಸ್ ಈಸ್ ನೋನ್ ಆಸ್ ಪರ್ಸನಾಲಿಟಿ ಅಲ್ವಾ. ವ್ಯಕ್ತಿತ್ವ ಅಂತಂದರೆ ಏನು? ವ್ಯಕ್ತಿತ್ವ ಅಂತಂದರೆ ವ್ಯಕ್ತಿಯ ಒಟ್ಟಾರೆ ಗುಣವಾಚಕಗಳು, ವ್ಯಕ್ತಿಯ ಒಟ್ಟಾರೆ ಗುಣಲಕ್ಷಣಗಳ ಮೊತ್ತವನ್ನು ವ್ಯಕ್ತಿತ್ವ ಅಂತೀವಿ ಸಾಮಾನ್ಯವಾಗಿ. ಆದರೆ ವ್ಯಕ್ತಿತ್ವ ಅಂತಂದ್ರೆ ಏನು? ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ಪರಿಸರಕ್ಕೆ ಯಾವ ರೀತಿ ತನ್ನನ್ನು ತಾನು ಹೊಂದಾಣಿಕೆ ಮಾಡ್ಕೊಳ್ತಾನೆ ಅನ್ನೋದನ್ನು ನಿರ್ಧರಿಸ್ತಕ್ಕಂಥ ಮನೋಸಾಮಾಜಿಕ ಅಂಶಗಳ ಗುಣಲಕ್ಷಣಗಳೇನಿದೆ ಅವುಗಳನ್ನು ನಾವು ವ್ಯಕ್ತಿತ್ವ ಅಂತ ಕರಿತೀವಿ. ಈ ವ್ಯಕ್ತಿತ್ವದ ಗುಣಲಕ್ಷಣಗಳು ಕೆಲಸದ ಸ್ಥಳದಲ್ಲಿ ಯಾವ ರೀತಿ ಅನ್ವಯ ಆಗ್ತವೆ ಮತ್ತು ಈ ವ್ಯಕ್ತಿತ್ವದ ಗುಣಲಕ್ಷಣಗಳ ಆಧಾರಿತವಾಗಿ ಒಬ್ಬ ವ್ಯಕ್ತಿ ಯಾವ ರೀತಿ ತನ್ನ ಔದ್ಯೋಗಿಕ ಆಯ್ಕೆಯನ್ನು ಮಾಡ್ತಾನೆ ಮತ್ತು ಯಾವ ರೀತಿ ಔದ್ಯೋಗಿಕ ಆಯ್ಕೆಯನ್ನು ಮಾಡಿದ್ರೆ ಆತ ಆ ಉದ್ಯೋಗದಲ್ಲಿ ಸ್ಟೆಬಿಲಿಟಿ ಅಥವಾ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತದಲ್ಲಿ ಮಾತನಾಡಲಾಗಿದೆ. ಇಲ್ಲಿ ಯೂಶ್ವಲಿ ವ್ಯಕ್ತಿ ಯಾವ ರೀತಿ ಒಂದು ಕೆಲಸವನ್ನು ಆಯ್ಕೆ ಮಾಡ್ಕೊಳ್ತಾನೆ ಅಂತಂದರೆ, ವಿ ಹ್ಯಾವ್ ದ ಪ್ರಿಫರೆನ್ಸಸ್, ರೈಟ್? ಪ್ರಿಫರೆನ್ಸಸ್ ಅಂದರೆ ಆದ್ಯತೆ. ಈ ಆದ್ಯತೆ ಹೇಗೆ ಸೃಷ್ಟಿಯಾಗುತ್ತೆ, ಹೇಗೆ ಕ್ರಿಯೇಟ್ ಆಗುತ್ತೆ ಈ ಆದ್ಯತೆ ಅಂದರೆ, ನನಗೊಂದಿಷ್ಟು ಇಷ್ಟ ಕಷ್ಟಗಳಿದೆ, ನನಗೊಂದಿಷ್ಟು ಕಂಡ್ರೆ ಇಷ್ಟ, ಯಾವುದೋ ಒಂದು ವಿಚಾರ ಅಥವಾ ಯಾವುದೋ ಒಂದು ರೀತಿಯ ಕೆಲಸ ಅಥವಾ ಯಾವುದೋ ಒಂದು ಇನ್ಸ್ಟ್ರೂಮೆಂಟು ಅಥವಾ ಯಾವುದೋ ಒಂದು ಏರಿಯಾ, ಲೈಕ್ ಐ ಹ್ಯಾವ್ ಮೈ ಓನ್ ಪ್ರಿಫರೆನ್ಸಸ್ ವಿಚ್ ಆರ್ ಪಾರ್ಟ್ ಆಫ್ ಅವರ್ ಪರ್ಸನಾಲಿಟಿ. ನನ್ನ ವ್ಯಕ್ತಿತ್ವದ ಭಾಗವಾಗಿರ್ತಕ್ಕಂಥ ಆದ್ಯತೆಗಳು ನನಗಿದೆ. ಈ ಆದ್ಯತೆಗಳ ಆಧಾರಿತವಾಗಿ ನಾನು ಔದ್ಯೋಗಿಕ ಆಯ್ಕೆಯನ್ನು ಮಾಡ್ಕೊಳ್ತೀನಿ ಅಂತಕ್ಕಂಥದ್ದು ಈ ಒಂದು ಸಿದ್ಧಾಂತದ ಪ್ರಮುಖವಾದ. ಮೇನ್ಲಿ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ನನ್ನ ಸುತ್ತಮುತ್ತಲಿನ ಪರಿಸ್ಥಿತಿ ಏನಿದೆ, ನನ್ನ ಸುತ್ತಮುತ್ತಲಿನ ಜನರು ಏನಿದ್ದಾರೆ ಅವರು ನನಗೆ ಇಷ್ಟ ಆಗೋ ಥರದಲ್ಲಿರಬೇಕು ಅಲ್ವಾ. ಆಗಿದ್ದಾಗ ಏನಾಗುತ್ತೆ ಅಂತಂದರೆ ನಾನು ಆ ಕೆಲಸದಲ್ಲಿ ಯಶಸ್ವಿಯನ್ನು ಅಥವಾ ಆ ಕೆಲಸದಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಕೆಲಸದಲ್ಲಿ ಭಾಗಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅದಷ್ಟೇ ಅಲ್ಲ, ಇಫ್ ದ ಎನ್ವೈರನ್ಮೆಂಟ್ ಈಸ್ ಫೇವರಬಲ್ ಅಂತಂದರೆ ನನಗೆ ಇಷ್ಟ ಆಗ್ತಕ್ಕಂಥ, ಈಗ ಯೂಶ್ವಲಿ ಐ ಸರ್ಚ್ ಫಾರ್ ದ ಎನ್ವೈರನ್ಮೆಂಟ್ ವಿಚ್ ಈಸ್ ಸೂಟಬಲ್ ಟು ಯೂಸ್ ಮೈ skills, abilities and express their attitudes and values while taking on enjoyable problems and roles. ಕೆಲಸ ಅಂತಂದರೆ ಅದು ನನ್ನ ವ್ಯಕ್ತಿತ್ವದ ಒಂದು ಪ್ರತೀಕವಿದ್ದಂತೆ. ಯೂಶ್ವಲಿ ನಾನು ಕೆಲಸವನ್ನು ಯಾವಾಗ ಎಂಜಾಯ್ ಮಾಡ್ತೀನಿ ಅಂತಂತಂದರೆ, ಯಾವ ವಾತಾವರಣದಲ್ಲಿ ನನ್ನಲ್ಲಿರ್ತಕ್ಕಂಥ ಕೌಶಲ್ಯಗಳನ್ನು, ನನ್ನಲ್ಲಿರ್ತಕ್ಕಂಥ ಸಾಮರ್ಥ್ಯಗಳನ್ನು, ನನ್ನಲ್ಲಿರ್ತಕ್ಕಂಥ ಮನೋಭಾವಗಳನ್ನು ಮತ್ತು ಮೌಲ್ಯಗಳನ್ನು ಅಲ್ಲಿ ಅನ್ವಯಿಸಲಿಕ್ಕೆ ಸಾಧ್ಯತೆ ಇದೆಯೋ, ಬಳಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆಯೋ, ಮತ್ತು ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲಿನ ವಾತಾವರಣ ನನ್ನ ವ್ಯಕ್ತಿತ್ವಕ್ಕೆ ಯಾವಾಗ ಪೂರಕವಾಗಿರುತ್ತೋ ಆಗ ಅಂತಹ ಕೆಲಸದಲ್ಲಿ ಆ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ವ್ಯಕ್ತಿ ಕೆಲಸವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಪ್ರಮುಖವಾಗಿ ಈ ವಿಚಾರಾಂಶಗಳು ಹೆಚ್ಚಿನ ಪಾತ್ರವನ್ನು ವಹಿಸ್ತವೆ ಅಂತಕ್ಕಂಥದ್ದು ಹಾಲೆಂಡ್ರವರ ಸಿದ್ಧಾಂತದ ಪ್ರಮುಖ ವಿಚಾರ. ಇವರ ಪ್ರಕಾರ ಈ ವರ್ಕಿಂಗ್ ಬಿಹೇವಿಯರ್ ಅಂತಕ್ಕಂಥದ್ದು, ಲೈಕ್ ಫಾರ್ ಎಕ್ಸಾಂಪಲ್ ಕೆಲಸದ ಸ್ಥಳದಲ್ಲಿ ಒಬ್ಬ ಕಾರ್ಮಿಕ ಅಥವಾ ಒಬ್ಬ ವ್ಯಕ್ತಿ ಯಾವ ರೀತಿ ವರ್ತಿಸ್ತಾನೆ ಅಂತಕ್ಕಂಥದ್ದು, ದಟ್ ಡಿಪೆಂಡ್ಸ್ ಆನ್ ದಿ ಇಂಟ್ರಾಕ್ಷನ್ ಬಿಟ್ವೀನ್ ಪರ್ಸನಾಲಿಟಿ ಆ್ಯಂಡ್ ಎನ್ವೈರನ್ಮೆಂಟ್, ಸರೌಂಡಿಂಗ್ ಎನ್ವೈರನ್ಮೆಂಟ್. ಈಗ ಕೆಲಸದಲ್ಲಿ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾನೆ ಅಥವಾ ಒಬ್ಬ ವ್ಯಕ್ತಿ ತುಂಬ ಗೈರಾಜರಾಗ್ತಾನೆ ಅಥವಾ ಕೆಲಸದ ಸ್ಥಳದಲ್ಲಿ ತುಂಬ ಪ್ರಾಬ್ಲಮ್ಸ್ ಮಾಡ್ಕೊತಾನೆ, ಬೇರೆಯವ್ರ ಜೊತೆ ಜಗಳ ಆಡ್ತಾನೆ ಅಥವಾ ಪ್ರೊಡಕ್ಷನ್ ಸರಿಯಾಗಿ ಕೊಡಲ್ಲ. ಆಲ್ ದೀಸ್ ಬಿಹೇವಿಯರ್ ಆರ್ ದೇರ್ನು ವರ್ಕಿಂಗ್ ಬಿಹೇವಿಯರ್ಸ್ ಅಂತ ಏನು ಕರಿತೀವಿ. ಈ ವರ್ಕಿಂಗ್ ಬಿಹೇವಿಯರ್ಸ್ ಹೇಗೆ ನಿರ್ಧಾರ ಆಗುತ್ತೆ ಅಂತಂದರೆ, ಅದು ನಿರ್ಧಾರ ಆಗೋದೆ ಆತನ ವ್ಯಕ್ತಿತ್ವ ಮತ್ತು ಪರಿಸರದ ನಡುವಿನ ಒಂದು ಪರಸ್ಪರಾನುಕ್ರಿಯೆ ಏನಿದೆ, ಇದರ ಫಲವಾಗಿ ವ್ಯಕ್ತಿ ಕೆಲಸದ ಸ್ಥಳದಲ್ಲಿ ಯಾವ ರೀತಿ ವರ್ತಿಸ್ತಾನೆ ಅನ್ನೋದು ನಿರ್ಧಾರವಾಗುತ್ತೆ ಅಂತಕ್ಕಂಥದ್ದು ಈ ಸಿದ್ಧಾಂತದ ತಿರುಳು. ಅಂದರೆ ಆ ವ್ಯಕ್ತಿತ್ವಕ್ಕೆ ಪೂರಕವಾದಂಥ ವಾತಾವರಣದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಂದರೆ ಆಬ್ವಿಯಸ್ಲಿ ಆತನ ಒಂದು ಕೆಲಸದ ವರ್ತನೆಗಳು ಹಿತಕರವಾಗಿರ್ತವೆ. ಅದೇ ವ್ಯಕ್ತಿ ತನ್ನ ವ್ಯಕ್ತಿತ್ವದ ವಿರುದ್ಧವಾಗಿರ್ತಕ್ಕಂತಹ ವಾತಾವರಣದಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಂದಾಗ ಆತನ ವರ್ತನೆಗಳು ಅಹಿತಕರವಾಗಿರ್ತವೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ವ್ಯಕ್ತಿತ್ವದ ಆದ್ಯತೆಗಳೇನಿದೆ, ಈ ವ್ಯಕ್ತಿತ್ವದ ಆದ್ಯತೆಗಳ ಆಧಾರಿತವಾಗಿ ವ್ಯಕ್ತಿ ತಮ್ಮ ಒಂದು ವ್ಯಕ್ತಿತ್ವದ ಸ್ವರೂಪದ ಆಧಾರಿತವಾಗಿ ಈ ಕೆಳಕಂಡ ಕೆಲಸಗಳ ಆಯ್ಕೆಗಳೇನಿದೆ, ಇದರಲ್ಲಿ ಯಾವುದು ವ್ಯಕ್ತಿತ್ವಕ್ಕೆ ಸೂಕ್ತ ಆಗುತ್ತೋ ಅಂಥ ಕೆಲಸಕ್ಕೆ ಆತ ಹೊಂದಾಣಿಕೆಯನ್ನು
ಮಾಡ್ಕೊಳ್ತಾನೆ ಅಥವಾ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಏನು ಜಾನ್ ಆಲೆಂಡ್ರವರು 6 ರೀತಿಯ ವ್ಯಕ್ತಿತ್ವದ ಆಧಾರಿತವಾದಂಥ ಕೆಲಸದ ಕ್ಷೇತ್ರಗಳನ್ನು ಅವರಿಲ್ಲಿ ಪಟ್ಟಿ ಮಾಡಿ ಅದರ ವಿಶೇಷತೆಗಳು ಮತ್ತು ಲಕ್ಷಣಗಳು, ಅದು ಎಂಥ ಕೆಲಸಗಳು, ಎಂಥವರು ಎಂಥ ಕೆಲಸವನ್ನು ಆಯ್ಕೆ ಮಾಡಿಕೊಂಡ್ರೆ ಆ ವ್ಯಕ್ತಿ ವರ್ತನೆಗಳು ಹಿತಕರವಾಗಿರುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. There are 6 areas, there are 6 personality types, okay, where they can opt, which are suitable to their personality. ಯಾವುದ್ಯಾವುದು ಒಂದು ರಿಯಲಿಸ್ಟಿಕ್, ಅಲ್ಲೇ ಕೆಲಸ ನೀವು ಇಮೇಜಲ್ಲಿ ಕೂಡ ನೋಡ್ಬೋದಾಗಿದೆ. ರಿಯಲಿಸ್ಟಿಕ್ಕು, ಇನ್ವೆಸ್ಟಿಗೇಟಿವು, ಆರ್ಟಿಸ್ಟಿಕ್ಕು, ಸೋಷಿಯಲ್ಲು, ಎಂಟರ್ಪ್ರೈಸಿಂಗು ಮತ್ತು ಕನ್ವೆನ್ಷನಲ್ಲು ಅಲ್ವಾ. 6 ವ್ಯಕ್ತಿತ್ವದ ರೂಪಗಳನ್ನು, ವ್ಯಕ್ತಿತ್ವದ ಕ್ಷೇತ್ರಗಳನ್ನು ಇಲ್ಲಿ ನೀಡಲಾಗಿದೆ. ಒಂದು ವಾಸ್ತವಿಕವಾದಂಥ ಕ್ಷೇತ್ರ, ವಾಸ್ತವಿಕತೆಯ ನೆಲೆಗಟ್ಟಿನ ಮೇಲೆ ಇರ್ತಕ್ಕಂಥ ಕ್ಷೇತ್ರ. 2ನೇದು ತನಿಖಾ ಕ್ಷೇತ್ರ. 3ನೇದು ಕಲಾ ಕ್ಷೇತ್ರ. 4ನೇದು ಸಾಮಾಜಿಕ ಕ್ಷೇತ್ರ. 5ನೇದು ಏನು ಹೇಳ್ತೀವಿ ವೃತ್ತಿಪರತೆ ಅಥವಾ ಔದ್ಯೋಗಿಕ ಉದ್ಯಮಿ ಅಥವಾ ಉದ್ಯಮಶೀಲತೆ ಅಥವಾ ಉದ್ಯಮ ಕ್ಷೇತ್ರ. 6ನೇದು ಕನ್ವೆನ್ಷನಲ್, ಸಾಂಪ್ರದಾಯಿಕ ಅಥವಾ ಒಡಿಕಲ್ಲ ಸಂಪ್ರದಾಯಬದ್ಧವಾದಂಥ ಕೆಲಸಗಳು ಅಂತ ಹೇಳ್ತೀವಿ. ಸೊ ಈ ರೀತಿ 6 ಕ್ಷೇತ್ರಗಳನ್ನು, ವ್ಯಕ್ತಿತ್ವದ ಕ್ಷೇತ್ರಗಳನ್ನು ಇಲ್ಲಿ ವಿವರಿಸಲಾಗಿದೆ. ಮೊದಲನೇದಾಗಿ ರಿಯಲಿಸ್ಟಿಕ್, ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು. ವಾಸ್ತವಿಕತೆ, ಯೂಶ್ವಲಿ ರಿಯಲಿಸ್ಟಿಕ್ ನೇಚರ್ ಯಾರಿಗಿರುತ್ತೆ? ದ ಪೀಪಲ್ who likes to work mainly with hands, making or fixing, assembling or building things, using and operating equipments, tools or machines, often likes to work outdoors. ರಿಯಲಿಸ್ಟಿಕ್ ನೇಚರ್ ಇರ್ತಕ್ಕಂಥವ್ರು ಅಂದರೆ ವಾಸ್ತವಿಕತೆಯ ಒಂದು ಸ್ವರೂಪ ಅಥವಾ ವಾಸ್ತವಿಕತೆಯ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯೂಶ್ವಲಿ ದೇರ್ ಪ್ರಿಫರೆನ್ಸಸ್, ದೇರ್ ಲೈಕ್ಸ್ ವಿಲ್ ಬಿ ಲೈಕ್ ದಿಸ್. ಅಂದರೆ ಅವರು ಸಾಮಾನ್ಯವಾಗಿ ತಮ್ಮ ಕೈಗಳನ್ನು ಬಳಸಿ ಅಥವಾ ತಮ್ಮ ದೇಹದ ಅಂಗಾಂಗಗಳನ್ನು ಬಳಸಿ ಮಾಡ್ತಕ್ಕಂಥ ಕೆಲಸಗಳನ್ನು ಅವರು ಇಷ್ಟಪಡ್ತಾರೆ. ಏನಾದರೂ ರಚಿಸ್ತಕ್ಕಂಥದ್ದು, ಏನಾದರೂ ತಯಾರಿಸ್ತಕ್ಕಂತಹ ಕೆಲಸಗಳನ್ನು ಅವರು ಇಷ್ಟಪಡ್ತಾರೆ. ಅಥವಾ ಈ ಇರ್ತಕ್ಕಂಥ ಈ ಆಬ್ಜೆಕ್ಟ್ಸ್ ಏನಿದೆ, ವಸ್ತುಗಳನ್ನು ಜೋಡಿಸ್ತಕ್ಕಂಥದ್ದು, ವಸ್ತುಗಳನ್ನು ಸೇರಿಸ್ತಕ್ಕಂಥದ್ದು ಅಥವಾ ಹೊಸದಾಗಿ ವಸ್ತುಗಳನ್ನು ಸೇರಿಸಿ ಕಟ್ತಕ್ಕಂಥದ್ದು, ಅಂತಹ ವಿಚಾರಗಳನ್ನು, ಅಂಥ ಕೆಲಸಗಳನ್ನು ಅವರು ಇಷ್ಟಪಡ್ತಾರೆ. ಆ್ಯಂಡ್ ಆಲ್ಸೋ ಈ ಸಾಮಗ್ರಿಗಳನ್ನು ಬಳಸಿ ಮಾಡ್ತಕ್ಕಂಥ ಕೆಲಸಗಳು, ಉಪಕರಣಗಳು ಅಥವಾ ಯಂತ್ರಗಳನ್ನು ಬಳಸಿ ಮಾಡ್ತಕ್ಕಂಥ ಕೆಲಸಗಳನ್ನು ಅವರು ಇಷ್ಟಪಡ್ತಾರೆ. ಯೂಶ್ವಲಿ ಅವರು ಹೊರಾಂಗಣದ ಕೆಲಸಗಳನ್ನು ಅವರು ಇಷ್ಟಪಡ್ತಾರೆ. ರಿಯಲಿಸ್ಟಿಕ್ ನೇಚರ್ ಇರ್ತಕ್ಕಂಥ ವ್ಯಕ್ತಿ ಯೂಶ್ವಲಿ ಅವರ ಒಂದು ಕೀ ಸ್ಕಿಲ್ಸ್ ಫಾರ್ ರಿಯಲಿಸ್ಟಿಕ್ ಜಾಬ್ಸ್ ಅಂದರೆ ಅವರು ಸಾಮಾನ್ಯವಾಗಿ ಅವರು ಹೊಂದಿರಬೇಕಾದಂಥ ಕೌಶಲ್ಯಗಳು, ಈ ರೀತಿಯ ಆಯ್ಕೆಗಳನ್ನು ಮಾಡಿಕೊಳ್ಳುವಲ್ಲಿ ಇಂಥ ವ್ಯಕ್ತಿ ಅಂದರೆ ಈ ಸ್ವಭಾವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಯೂಶ್ವಲಿ ಅವರ ಒಂದು ಕೌಶಲ್ಯಗಳು ಯಾವ ರೀತಿ ಇರುತ್ತೆ ಅಂತಂದರೆ ಯೂಸಿಂಗ್ ಆ್ಯಂಡ್ ಆಪ್ರೇಟಿಂಗ್ ಟೂಲ್ಸ್. ಅವರು ದೇ ವಿಲ್ ಬಿ ವೆರಿ ಗುಡ್ ಇನ್ ಯೂಸಿಂಗ್ ಆ್ಯಂಡ್ ಆಪ್ರೇಟಿಂಗ್ ಟೂಲ್ಸ್. ಸಾಮಗ್ರಿಗಳನ್ನು ಬಳಸೋದು ಮತ್ತು ಅದನ್ನು ನಿಭಾಯಿಸೋದು ಇದು ಚೆನ್ನಾಗಿ ಗೊತ್ತಿರುತ್ತೆ ಅವರಿಗೆ. ಎಕ್ವಿಪ್ಮೆಂಟ್ ಆ್ಯಂಡ್ ಮೆಷಿನರೀಸ್, ಡಿಸೈನಿಂಗ್, ಬಿಲ್ಡಿಂಗ್, ರಿಪೇರಿಂಗ್, ಮೇಂಟೈನಿಂಗ್, ವರ್ಕಿಂಗ್ ಮ್ಯಾನ್ಯುವಲಿ, measuring, working in detail, driving, moving, caring for animals, working with plants. ಸೊ ಈ ಕೌಶಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಕೆಲಸಗಳಿದಾವಲ್ವ, ಅಂದರೆ ಯಾವ ಕೆಲಸಗಳು ಈ ಕೌಶಲ್ಯಗಳನ್ನು ಬೇಡ್ತಾವೋ, ಡಿಮ್ಯಾಂಡ್ ಮಾಡ್ತಾವೆ ಅಥವಾ ಈ ಕೌಶಲ್ಯಗಳನ್ನು ಬಳಸಿ ಮಾಡಬೇಕಾದಂಥ ಕೆಲಸಗಳಿದೆಯೋ, ನಾನು ಮೇಲ್ಗಡೆ ತಿಳಿಸ್ಕೊಟ್ಟಂತೆ ಈ ಲಕ್ಷಣಗಳನ್ನು ಬೇಡ್ತಕ್ಕಂಥ ಕೆಲಸಗಳಲ್ಲಿ ಈ ವ್ಯಕ್ತಿಗಳು ರಿಯಲಿಸ್ಟಿಕ್ ನೇಚರ್ ಇರ್ತಕ್ಕಂಥವ್ರು ಯೂಶ್ವಲಿ ಅವರು ಯೂಶ್ವಲಿ ಆಬ್ಜೆಕ್ಟಿವ್ ನೇಚರ್ನ ಒಪ್ಕೊಳ್ತಕ್ಕಂಥವ್ರು, ಅಂದರೆ ವಾಸ್ತವಿಕತೆ ನೆಲೆಗಟ್ಟಿನಲ್ಲಿ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿಗಳು ಇವರು. ಅವರಿಗೆ ಸಾಮಾನ್ಯವಾಗಿ ಇಂತಹ ಕೆಲಸಗಳು ಇಷ್ಟ ಆಗುತ್ತೆ. ಅಂಥ ಕೆಲಸಗಳು ಯಾವುದು, ಇಂಥ ನೇಚರ್ ಇರ್ತಕ್ಕಂಥ ವ್ಯಕ್ತಿ ಯಾವ ಕೆಲಸಗಳು ಆಯ್ಕೆ ಮಾಡ್ಕೊಳ್ಬೋದು ಅನ್ನೋದನ್ನು ನೋಡೋದಾದರೆ ಯೂಶ್ವಲಿ ಈ ಕನ್ಸ್ಟ್ರಕ್ಷನ್ ಇರ್ಬೋದು, ಮನೆ ಕಟ್ತಕ್ಕಂಥದ್ದು, ಬಿಲ್ಡಿಂಗ್ ಕಟ್ತಕ್ಕಂಥದ್ದು ಅಥವಾ ಹೊಸ್ದಾಗಿ ಏನಾದರೂ ಕಟ್ತಕ್ಕಂಥದ್ದು, ಅಂಥ ಕೆಲಸಗಳಲ್ಲಿ ಅವ್ರು ಸೂಪರ್ವೈಸರ್ ಆಗಿ ಅಥವಾ ಅವರ ಒಂದು ಕೌಶಲ್ಯಗಳ ಆಧಾರಿತವಾಗಿ ಅವ್ರ ಕೆಲಸವನ್ನು ಆಯ್ಕೆ ಮಾಡ್ಕೊಳ್ಬೋದು. ಫಾರ್ಮಿಂಗ್ ಇರ್ಬೋದು, ಕೃಷಿ ಇರ್ಬೋದು ಅಥವಾ ಆರ್ಕಿಟೆಕ್ಚರ್ ಇರ್ಬೋದು
ಅದೇ ರೀತಿ ಏನು ಟ್ರಕ್ ಡ್ರೈವಿಂಗ್ ಕೆಲಸಗಳಿರ್ಬೋದು, ಅಥವಾ ಏನೋ ಪೈಲಟ್ ಇರ್ಬೋದು, ಅಥವಾ ಫಾರ್ಮರ್ ಇರ್ಬೋದು, ಹಾರ್ಟಿಕಲ್ಚರಿಸ್ಟ್ ಇರ್ಬೋದು, ಬಿಲ್ಡರ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಆರ್ಮ್ಡ್ ಸರ್ವಿಸ್ ಪರ್ಸನಲ್ಸ್ ಇರ್ಬೋದು, ಅಥವಾ ಇನ್ನಿತರ ಕೆಲಸಗಳು. ಅಂದರೆ ಯಾವ ವ್ಯಕ್ತಿಗಳು ಒಂದು ವಾಸ್ತವಿಕತೆಯ ಸ್ವಭಾವದ ಆಧಾರಿತವಾಗಿ ಕೆಲಸ ಮಾಡ್ತಾರೋ ಅಂಥವರು ಅವರ ವ್ಯಕ್ತಿತ್ವಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತಕ್ಕಂಥದ್ದು, ಅಥವಾ ಆಯ್ಕೆ ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು. ಸೊ ಈ ರಿಯಲಿಸ್ಟಿಕ್ ನೇಚರ್ ಇರ್ತಕ್ಕಂಥವ್ರು ಇಂಥ ಕೆಲಸಗಳಿಗೆ ಸೂಟಬಲ್ ಆಗ್ತಾರೆ ಅನ್ನೋದು ಈ ಸಿದ್ಧಾಂತದ ಒಂದು ವಿಚಾರ. ಎರಡನೇದಾಗಿ ಇನ್ವೆಸ್ಟಿಗೇಟಿವ್. ಸಮ್ ಪೀಪಲ್ ವಿಲ್ ಬಿ ದೇರ್, ದೇ ವಿಲ್ ಬಿ ಮೋರ್ ಕ್ಯೂರಿಯಸ್, ದೇ ವಿಲ್ ಬಿ ಮೋರ್ ಇನ್ವೆಸ್ಟಿಗೇಟ್. ಏನೇ ಹೇಳಿದ್ರು ಯಾಕೆ ಅದು ಹಾಗೆ, ಹೇಗೆ ನಡೀತದು, ಹೇಗೆ ಅದು ಹೇಗಿದೆ, ಈ ಥರ ಒಂದು ದೇರ್ ಕ್ಯೂರಿಯಾಸಿಟಿ ಇಟ್ ಸೆಲ್ಫ್ ಏನೋ ಇಸ್ ದ ಅಸೆಟ್. ಇನ್ವೆಸ್ಟಿಗೇಟಿವ್ ನೇಚರ್ ಇರುತ್ತಲ್ಲ ಅಂಥ ವ್ಯಕ್ತಿಗಳು ಯೂಶ್ವಲಿ ದೇ ವೋಂಟ್ ಅಕ್ಸೆಪ್ಟ್ ಎನಿಥಿಂಗ್ ವಿತೌಟ್ ಇನ್ವೆಸ್ಟಿಗೇಟಿಂಗ್. ಯಾರೋ ಹೇಳಿದ್ರು, ಯಾರೋ ಇದು ಮಾಡಿದ್ರು ಮಾತ್ರಕ್ಕೆ ಅವ್ರು ಮಾಡೋದಿಲ್ಲ ಅಥವಾ ಕೇಳೋದಿಲ್ಲ. ಯೂಶ್ವಲಿ ದೇ ವಿಲ್ ಬಿ ಹ್ಯಾವಿಂಗ್ ದೇರ್ ಓನ್ ಇನ್ಕ್ವಿಸಿಟಿವ್ನೆಸ್ ನೇಚರ್, ಅಥವಾ ಡಿಸ್ಕವರ್ ಅಥವಾ ಆ ಥರದ ನೇಚರ್ ಹೊಂದಿರ್ತಾರೆ. ಯೂಶ್ವಲಿ ದೇ ಲೈಕ್ ವೆರಿ ಮಚ್ ಡಿಸ್ಕವರಿಂಗ್ ಆ್ಯಂಡ್ ರಿಸರ್ಚ್ ಐಡಿಯಾಸ್, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಳೋದು, ಹುಡುಕೋದು, ಆ ಥರದ್ದು. ಆಮೇಲೆ ಅವರು ತುಂಬ ಅವಲೋಕನ ಮಾಡೋದು, ಲೈಕ್ ಅಬ್ಸರ್ವ್ ಮಾಡೋದು, ಕೇರ್ಫುಲ್ ಅಬ್ಸರ್ವೇಷನ್ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ. ಅಥವಾ ಯಾವುದಾದ್ರೂ ಒಂದು ವಿಚಾರನ ತನಿಖೆ ಮಾಡೋ ಅಂಥದ್ದು, ಅಥವಾ ಪ್ರಯೋಗಗಳನ್ನು ಮಾಡೋದು, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗೆಗೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಮತ್ತು ಸಮಸ್ಯೆಗಳನ್ನು, ಚಾಲೆಂಜಸ್ನ ಒಪ್ಕೊಳ್ಳೋದು ಅಂದರೆ ಅವರಿಗೆ ಇಷ್ಟ. ಲೈಕ್ ಚಾಲೆಂಜಸ್ನ ಹಾಕೋದು, ಒಪ್ಕೊಳ್ಳೋದು ಅಂತಂದರೆ ಅವ್ರಿಗೆ ಇಷ್ಟ ಆಗುತ್ತೆ. ತುಂಬ ಆಲೋಚನೆ ಮಾಡೋವಂಥವ್ರು, ತುಂಬ ವಿಶ್ಲೇಷಣಾತ್ಮಕವಾಗಿ ಯೋಚನೆ ಮಾಡೋವಂಥವ್ರು ಕೂಡ ಇವರು. ಲೈಕ್ ದೇ ಲೈಕ್ ಎಕ್ಸ್ಪ್ಲೋರಿಂಗ್ ನ್ಯೂ ಥಿಂಗ್ಸ್, ನಾಲೆಡ್ಜ್, ಐಡಿಯಾಸ್. ಆ್ಯಂಡ್ ಇವರು ಸಾಮಾನ್ಯವಾಗಿ ಇವರು ಹೆಚ್ಚು ಸೋಷಿಯಲ್ ಆಗಿರೋದಿಲ್ಲ. ಇವರು ಅಕಸ್ಮಾತು ಜನರೊಂದಿಗೆ ಬೆರೆತು ಮಾಡಬೇಕಾದಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಇವರು ವ್ಯಕ್ತಿತ್ವ ಮತ್ತು ಪರಿಸರ ತದ್ವಿರುದ್ಧವಾದ ಕೆಲಸಗಳನ್ನು ಆಯ್ಕೆ ಮಾಡ್ಕೊಂಡಂತ ಆಗ್ಬಿಡುತ್ತೆ. ಇಂಥ ಸ್ವಭಾವ ಹೊಂದಿರತಕ್ಕಂಥ ವ್ಯಕ್ತಿಗಳು ಸಾಮಾನ್ಯವಾಗಿ ಕೆಳಕಂಡಂಥ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ ಕೆಲಸಗಳು ಏನೇನಿದೆ ಅಂತ ನಾನು ಹೇಳ್ತೀನಿ. ಅಪಾರ್ಟ್ ಫ್ರಮ್ ದಟ್ ಇವರಲ್ಲಿ ಇರ್ಬೋದಾದಂಥ ಕೆಲವು ಕೌಶಲ್ಯಗಳು ಯಾವುದು ಅನ್ನೋದು ನೋಡೋದಾದರೆ, ಇವರು ತುಂಬ ತಾರ್ಕಿಕವಾಗಿ ಯೋಚನೆ ಮಾಡ್ತಾರೆ, ತುಂಬ ವಿಶ್ಲೇಷಣಾತ್ಮಕವಾಗಿ ಯೋಚನೆ ಮಾಡೋವಂಥವ್ರುಗಳು. ಆ್ಯಂಡ್ ಆಲ್ಸೋ ಇವ್ರು ತುಂಬ ಕ್ಯಾಲ್ಕುಲೇಟ್ ಇರ್ತಾರೆ. ಅಂದರೆ ಹೇಗೆ ಎಷ್ಟು ಬಂತು, ಏನು ಎತ್ತ ಅಂತ ತುಂಬ ಕಂಪ್ಯೂಟಿಂಗ್ ಸ್ಕಿಲ್ ಇರುತ್ತೆ. ಇವರು ಸಾಮಾನ್ಯವಾಗಿ ಮಾತಾಡೋದಕ್ಕಿಂತ ರೈಟಿಂಗು ಮತ್ತು ಸ್ಪೀಕಿಂಗ್ ಇದು ಜಾಸ್ತಿ. ಅಂದರೆ ಯಾವುದಾದ್ರೂ ಒಂದು ಐಡಿಯಾನ ತುಂಬ ಕ್ರಿಸ್ಟಲೈಸ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಇವರು ಹೇಳ್ತಾರೆ. ಅಂದರೆ ಹೊಸ ವಿಚಾರಗಳನ್ನು ಡಿಸೈನ್ ಮಾಡೋದು, ಹೊಸ ವಿಚಾರಗಳನ್ನು ರಚಿಸೋದು, ಆಮೇಲೆ ಹೊಸದನ್ನು ಕಂಡುಹಿಡಿಯೋದು, ಪ್ರಯೋಗಗಳನ್ನು ನಡೆಸ್ತಕ್ಕಂಥದ್ದು, ತನಿಖೆ ಮಾಡ್ತಕ್ಕಂಥದ್ದು, ಇಂಥ ಕೌಶಲ್ಯಗಳು ಇವರಲ್ಲಿ ಜಾಸ್ತಿ ಇರುತ್ತೆ. ಸೊ ಯೂಶ್ವಲಿ ದೀಸ್ ಪೀಪಲ್ ವಿಲ್ ಬಿ ಸೂಟಬಲ್ ಟು ದ ಆಕ್ಯುಪೇಷನ್ಸ್ ಲೈಕ್ ಸೈನ್ಸ್ ಫೀಲ್ಡ್ಸ್. ವಿಜ್ಞಾನಿಗಳು ಅಥವಾ ವೈಜ್ಞಾನಿಕ ಕ್ಷೇತ್ರ ಏನಿದೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇವರು ಸೂಟಬಲ್ ಇರ್ತಾರೆ. ಸಂಶೋಧನಾ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಇವರು ಸೂಟಬಲ್ ಇರ್ತಾರೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಲಿಕ್ಕೆ ಇವರು ಸೂಕ್ತ ವ್ಯಕ್ತಿಗಳಾಗಿರ್ತಾರೆ. ಲೈಕ್ ಈ ಔಷಧ ತಯಾರಿಸ್ತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡಲಿಕ್ಕೆ. ಆ್ಯಂಡ್ ಆಲ್ಸೋ ಫಾರೆಸ್ಟ್ರಿ, ಮೆಡಿಕಲ್, ಅಗ್ರಿಕಲ್ಚರ್ ಲ್ಯಾಬೊರೇಟ್ರಿ, ಟೆಕ್ನಿಷಿಯನ್, ಝುವಾಲಜಿಸ್ಟು, ಡೆಂಟಿಸ್ಟು, ಡಾಕ್ಟರ್ಸು, ಇಂಥ ಹಲವಾರು ಕೆಲಸಗಳನ್ನು ಮಾಡಲಿಕ್ಕೆ ಈ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಸೂಕ್ತ ಆಗಿರ್ತಾರೆ. ಅದೇ ರೀತಿ ಮೂರನೇ ಒಂದು ಕ್ಷೇತ್ರವನ್ನು ನಾವು ಗಮನಿಸೋದಾದರೆ ಆರ್ಟಿಸ್ಟಿಕ್, ಕಲಾ ಲಕ್ಷಣಗಳನ್ನು ಹೊಂದಿರತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥವ್ರು. ಲೈಕ್ ಫಾರ್ ಎಕ್ಸಾಂಪಲ್ ದೀಸ್ ಪೀಪಲ್ ಯೂಶ್ವಲಿ ಲೈಕ್ ಆರ್ಟ್, ಕಲೆಯನ್ನು ತುಂಬ ಇಷ್ಟಪಡ್ತಾರೆ, ಎಕ್ಸ್ಪ್ರೆಷನ್ ತುಂಬ ಇಷ್ಟಪಡ್ತಾರೆ. ಮ್ಯೂಸಿಕ್ಕು, ಡ್ರಾಮಾ, ಆಮೇಲೆ ಪರ್ಫಾಮೆನ್ಸ್ನ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ಇವರು ತಮ್ಮನ್ನು ತಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವರು ತುಂಬ ಇಷ್ಟಪಡ್ತಾರೆ. ಆ್ಯಂಡ್ ಆಲ್ಸೋ ಆ್ಯಸ್ ದೇ ಆರ್ ಮೋರ್ ಆರ್ಟಿಸ್ಟಿಕ್, ಯೂಶ್ವಲಿ ದೇ ಲೈಕ್ ಕ್ರಿಯೇಟಿವಿಟಿ, ಹೊಸದನ್ನು ಏನಾದರೂ ಸೃಷ್ಟಿಸ್ತಕ್ಕಂಥದ್ದು, ಬದಲಾಯಿಸ್ತಕ್ಕಂಥದ್ದು, ಆ ರೀತಿಯ ಒಂದು ವಿಚಾರಗಳನ್ನು ಇವರು ತುಂಬ ಇಷ್ಟಪಡ್ತಾರೆ. ಯೂಶ್ವಲಿ ದೀಸ್ ಪೀಪಲ್ ವಿಲ್ ಬಿ ಹ್ಯಾವಿಂಗ್ ದೀಸ್ ಸ್ಕಿಲ್ಸ್ ಲೈಕ್ ಆರ್ಟಿಸ್ಟಿಕ್ಕಾಗಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು, ಆರ್ಟಿಸ್ಟಿಕ್ಕಾಗಿ ನೆರೇಟ್ ಮಾಡ್ತಕ್ಕಂಥದ್ದು, ಬರೆಯೋದು, ಸಿಂಗಿಂಗು, ಅಥವಾ ಏನು ಹೇಳ್ತೀವಿ ಪರ್ಫಾರ್ಮ್ ಮಾಡೋದು, ಪ್ರೆಸೆಂಟೇಷನ್ ಮಾಡುವಂಥದ್ದು, ಪ್ಲ್ಯಾನಿಂಗ್ ಮಾಡುವಂಥದ್ದು, ಕಂಪೋಸ್ ಮಾಡುವಂಥದ್ದು,
ಪ್ಲೇಯಿಂಗು, ಡ್ಯಾನ್ಸಿಂಗು, ಈ ಥರದ್ದು ಕಲೆಯ ಆಧಾರಿತವಾಗಿರ್ತಕ್ಕಂಥ ಕೆಲವು ಲಕ್ಷಣಗಳನ್ನು ಇವರು ಅಥವಾ ಕೌಶಲ್ಯಗಳನ್ನು ಇವರು ಹೊಂದಿರ್ತಾರೆ. ಸಮ್ ಆಫ್ ದ ಜಾಬ್ಸ್ ವಿಚ್ ಆರ್ ಸೂಟಬಲ್ ಟು ದೀಸ್ ಪೀಪಲ್ ಅಂತಂದರೆ, ಆರ್ಟಿಸ್ಟ್ ಆಗ್ಬೋದು, ಅವರು ಕಲೆಗಾರರಾಗ್ಬೋದು, ಅದೇ ರೀತಿ ಇಲ್ಲುಸ್ಟ್ರೇಟರ್ಸ್ ಆಗ್ಬೋದು, ಲೈಕ್ ಫಾರ್ ಎಕ್ಸಾಂಪಲ್ ನಿರೂಪಕರಾಗ್ಬೋದು, ಚೆನ್ನಾಗಿ ನಿರೂಪಕರು ಈಗ ಮೀಡಿಯಾದಲ್ಲೆಲ್ಲ ನಿರೂಪಣೆ ಮಾಡೋವಂಥವ್ರು ನೋಡಿರ್ಬೋದು ನೀವು. ಫೋಟೋಗ್ರಾಫರ್ಸ್ ಆಗಿರ್ಬೋದು, ಛಾಯಾಗ್ರಾಹಕರಾಗ್ಬೋದು, ಲೈಕ್ ಸೈನ್ ರೈಟರ್, ಈ ಬೋರ್ಡ್ಸು ಇವೆಲ್ಲ ಕಲಾತ್ಮಕವಾಗಿ ಬರೆಯುವಂಥವ್ರುಗಳಾಗ್ಬೋದು. ಕಂಪೋಸರ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಕಂಪೋಸರ್ಸು ಅಥವಾ ಸಿಂಗರ್ಸು ಅಥವಾ ಮ್ಯೂಸಿಷಿಯನ್ಸ್ ಲೈಕ್ ಇನ್ಸ್ಟ್ರೂಮೆಂಟ್ ಪ್ಲೇಯರ್ಸು ಅಥವಾ ಡ್ಯಾನ್ಸರ್ಸು, ಆ್ಯಕ್ಟರ್ಸು, ರಿಪೋರ್ಟರ್ಸ್ ಆಗ್ಬೋದು, ಎಡಿಟರ್ಸ್ ಆಗ್ಬೋದು, ಅಡ್ವರ್ಟೈಸರ್ಸ್ ಆಗ್ಬೋದು, ಏರ್ ಡ್ರೆಸ್ಸಸ್ ಆಗ್ಬೋದು, ಫ್ಯಾಷನ್ ಡಿಸೈನರ್ಸ್ ಆಗ್ಬೋದು. ಈ ರೀತಿ ಲೈಕ್ ದ ಪೀಪಲ್ ಹೂ ಲೈಕ್ಸ್ ಡಿಸೈನಿಂಗು, ಕ್ರಿಯೇಟಿಂಗು. ಸೊ ಇಂತಹ ಲಕ್ಷಣಗಳನ್ನ ಹೊಂದಿರತಕ್ಕಂಥವ್ರು ಇಂಥ ಕೆಲಸಗಳಿಗೆ ಸೂಕ್ತರಾಗ್ತಾರೆ. ನೆಕ್ಸ್ಟ್ ಏರಿಯಾ ಇಸ್ ಸೋಷಿಯಲ್. ದ ಪೀಪಲ್ ಹೂ ಹ್ಯಾವ್ ದ ಸೋಷಿಯಲ್ ನೇಚರ್. ಸಾಮಾಜಿಕರಣ ಅಂದರೆ ಇವ್ರಿಗೆ ಯೂಶ್ವಲಿ ಹೆಚ್ಚಿಗೆ ಮಾತನಾಡೋದು, ಜನರೊಂದಿಗೆ ಬೆರೆಯೋದು, ಜನರ ಜೊತೆ ಇರೋದು, ಇಂಥ ವಿಚಾರಗಳು ತುಂಬ ಇಷ್ಟ ಆಗುತ್ತೆ. ಯೂಶ್ವಲಿ ಇವರು ಜನರ ಜೊತೆ ಇದ್ದು ಮಾಡ್ತಕ್ಕಂಥ ಕೆಲಸಗಳು ಲೈಕ್ ಟೀಚ್ ಮಾಡೋದಿರ್ಬೋದು, ಲೈಕ್ ಇನ್ಫಾರ್ಮು, ಎಲ್ಪ್ ಮಾಡೋದು, ಟ್ರೀಟ್ ಮಾಡೋದು, ಸೋಷಿಯಲ್ ಸರ್ವಿಸ್ ಮಾಡೋದು, ಆಮೇಲೆ ಬೇರೆಯವರ ಒಂದು ಒಳಿತಿಗಾಗಿ ಇರ್ತಕ್ಕಂಥ ಈ ವಿಚಾರಗಳು, ಇಂಥದ್ದನ್ನು ತುಂಬ ಇಷ್ಟಪಡ್ತಾರೆ ಇವರು, ಸೋಷಿಯಲ್ ನೇಚರ್ ಇರೋವಂಥವ್ರು. ಇವರ ಒಂದು ಕೆಲವೊಂದು ಕೌಶಲ್ಯಗಳೇನಿರ್ಬೋದು ಅಂತಂದರೆ ಲೈಕ್ ಚೆನ್ನಾಗಿ ಇವರು ಕಮ್ಯುನಿಕೇಟ್ ಮಾಡ್ತಾರೆ, ಅಂದರೆ ಚೆನ್ನಾಗಿ ಮಾತಾಡ್ತಾರೆ ಜನಗಳ ಜೊತೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ, ಎಸ್ಪೆಷಲಿ ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ದೇ ಆರ್ ದೇ ಆರ್ ಲೈಕ್ ಗುಡ್ ಇನ್ ಕೇರಿಂಗ್ ಆ್ಯಂಡ್ ಸಪೋರ್ಟಿಂಗ್. ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಕಾಳಜಿ ಮಾಡುವಂಥದ್ದು, ಬೇರೆಯವ್ರಿಗೆ ತರಬೇತಿ ಕೊಡುವಂಥದ್ದು, ಮೀಟಿಂಗ್ಸ್ ಕಂಡಕ್ಟ್ ಮಾಡೋವಂಥದ್ದು, ಆಮೇಲೆ ಗ್ರೀಟಿಂಗ್ಸ್ ಮಾಡೋವಂಥದ್ದು, ಅಂದರೆ ಬೇರೆಯವ್ರನ್ನ ಗೌರವಿಸ್ತಕ್ಕಂಥದ್ದು, ಬೇರೆಯವ್ರಿಗೆ ಸಹಾಯ ಮಾಡುವಂಥದ್ದು, ಪಾಠ ಮಾಡುವಂಥದ್ದು, ಮಾಹಿತಿಯನ್ನು ತಲುಪಿಸ್ತಕ್ಕಂಥದ್ದು, ಮತ್ತು ಸಂದರ್ಶನ ಮಾಡ್ತಕ್ಕಂಥದ್ದು, ಲೈಕ್ ಕೋಚಿಂಗ್ ಮಾಡ್ತಕ್ಕಂಥದ್ದು, ಇವು ಇವರ ಒಂದಿಷ್ಟು ಕೌಶಲ್ಯಗಳು ಅಂತ ಹೇಳ್ಬೋದು. ಆ್ಯಂಡ್ ಅಕ್ಯುಪೇಷನ್ಸ್ ಯಾವುದ್ಯಾವ್ದು ಇಷ್ಟ ಆಗುತ್ತೆ ಅಂದರೆ ಸೂಟ್ ಆಗುತ್ತೆ ಇವರಿಗೆ ಅಂತಂದರೆ ಲೈಕ್ ಇವರು ಟೀಚರ್ಸ್ ಆಗ್ಬೋದು, ನರ್ಸ್ ಆಗ್ಬೋದು, ನರ್ಸ್ ಏಡ್ ಆಗ್ಬೋದು, ಕೌನ್ಸ್ಲರ್ಸ್ ಆಗ್ಬೋದು, ಪೊಲೀಸ್ ಆಫೀಸರ್ಸ್ ಆಗ್ಬೋದು, ಸೋಷಿಯಲ್ ವರ್ಕರ್ ಆಗ್ಬೋದು, ಸೇಲ್ಸ್ ಪರ್ಸನ್ಸ್ ಆಗ್ಬೋದು, ಕನ್ಸ್ಯೂಮರ್ ಸರ್ವಿಸ್ ಆಫೀಸರ್ಸ್ ಆಗ್ಬೋದು, ವೆಯ್ಟರ್ಸ್ ಆಗ್ಬೋದು, ಸೆಕ್ರೆಟ್ರೀಸ್ ಆಗ್ಬೋದು. ಇದೇ ರೀತಿ ಅಂದರೆ ಜನರ ಒಡನಾಟದೊಂದಿಗೆ ಮಾಡ್ತಕ್ಕಂಥ ಕೆಲಸಗಳಿದಾವಲ್ಲ, ಅಂಥ ಕೆಲಸಗಳಿಗೆ ಇವರು ಸೂಟಬಲ್ ಆಗ್ತಾರೆ. ಎಸ್ಪೆಷಲಿ ಸೇವಾ ವಲಯಗಳು, ಸರ್ವಿಸ್ ಸೆಕ್ಟರ್ಸ್ ಇದೆಯಲ್ವ, ಅಂಥ ಇದರಲ್ಲಿ ಇವರು ತುಂಬ ಚೆನ್ನಾಗಿ ಸೂಟಬಲ್ ಆಗ್ತಾರೆ. ಆ್ಯಂಡ್ ಅನದರ್ ಟೈಪ್ ಈಸ್ ಎಂಟರ್ಪ್ರೈಸಿಂಗ್, ಉದ್ಯಮಶೀಲತೆ ಅಂತ ಹೇಳ್ತೀವಿ. ಯೂಶ್ವಲಿ ದೀಸ್ ಪೀಪಲ್ ಲೈಕ್ಸ್ ಟು ಮೀಟ್ ಪೀಪಲ್, ಲೀಡ್ ದ ಗ್ರೂಪ್, ಟಾಕಿಂಗ್ ಟು ದ ಇನ್ಫ್ಲುಯೆನ್ಸಿಂಗ್ ಅದರ್ಸ್ ಅಂತ ಹೇಳ್ಬೋದು, ಎನ್ಕರೇಜಿಂಗ್ ಅದರ್ಸು, ವರ್ಕಿಂಗ್ ಇನ್ ಬಿಸ್ನೆಸ್. ಯೂಶ್ವಲಿ ತಮ್ಮದೇ ಆದಂಥ ಒಂದು ಉದ್ಯಮವನ್ನು ನಡೆಸ್ತಕ್ಕಂಥದ್ದು, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಪ್ರೋಚ್ ಇರ್ಬೋದು, ಮತ್ತು ಕಮ್ಯುನಿಕೇಷನ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಅಂದರೆ ದೀಸ್ ಪೀಪಲ್ ಲೈಕ್ಸ್ ಟು ಹ್ಯಾಂಡಲ್ ದ ರೆಸ್ಪಾನ್ಸಿಬಿಲಿಟೀಸ್, ಟೇಕ್ ದ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಹ್ಯಾಂಡಲ್ ದ ರೆಸ್ಪಾನ್ಸಿಬಿಲಿಟೀಸ್. ಇವರಲ್ಲಿರ್ಬೋದಾದಂಥ ಕೆಲವು ಕೌಶಲ್ಯಗಳನ್ನು ನೋಡೋದಾದರೆ ಲೈಕ್ ಫಾರ್ ಎಕ್ಸಾಂಪಲ್ ಕನ್ವಿನ್ಸ್ ಮಾಡೋದ್ರಲ್ಲಿ ತುಂಬ ಇವರು ಚೆನ್ನಾಗಿರ್ತಾರೆ. ಸೆಲ್ಲಿಂಗ್ ಇರ್ಬೋದು, ಪ್ರಮೋಷನ್ ಮಾಡೋವಂಥದ್ದು ಇರ್ಬೋದು, ಅದೇ ರೀತಿ ಹೊಸ ಉದ್ಯಮವನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಐಡಿಯಾಸ್ನ ಕ್ರಿಯೇಟ್ ಮಾಡೋವಂಥವ್ರು. ಪಬ್ಲಿಕ್ ಸ್ಪೀಕಿಂಗ್ ಚೆನ್ನಾಗಿರುತ್ತೆ ಇವರಲ್ಲಿ, ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ, ಆರ್ಗನೈಸಿಂಗ್ ಚೆನ್ನಾಗಿರುತ್ತೆ, ಸಂಘಟಿಸುವ ಕೌಶಲ್ಯ ಚೆನ್ನಾಗಿರುತ್ತೆ ಇವರಿಗೆ, ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟೀಸ್ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಇನ್ಫ್ಲುಯೆನ್ಸಿಂಗ್ ಕೆಪಾಸಿಟಿ ತುಂಬ ಚೆನ್ನಾಗಿರುತ್ತೆ ಇವರಿಗೆ, ಪ್ಲ್ಯಾನಿಂಗ್ ಕೆಪಾಸಿಟಿ ತುಂಬ. ದೀಸ್ ಆರ್ ಆಲ್ ದ ಸ್ಕಿಲ್ಸ್ ದೇ ವುಡ್ ಬಿ ಹ್ಯಾವಿಂಗ್. ಆ್ಯಂಡ್ ಆಕ್ಯುಪೇಷನ್ಸ್ ಯಾವುದು ಇದಾಗುತ್ತೆ ಅಂತಂದರೆ ಅವರು ಸ್ವಂತವಾಗಿ ಈ ಎಲ್ಲ ಲಕ್ಷಣಗಳಿರೋದ್ರಿಂದ ಯೂಶ್ವಲಿ ಇಫ್ ದೇ ಸ್ಟಾರ್ಟ್ ದೇರ್ ಓನ್ ಬಿಸ್ನೆಸ್ ಅಂತಂದರೆ ಅವರು ತುಂಬ ಎಕ್ಸೆಲ್ ಆಗ್ತಾರೆ. ಆ್ಯಂಡ್ ಪೊಲಿಟಿಷಿಯನ್ಸ್ ಆಗ್ಬೋದು, ಲಾಯರ್ಸ್ ಆಗ್ಬೋದು, ಸೇಲ್ಸ್ ಪೀಪಲ್ ಆಗ್ಬೋದು, ಅಕೌಂಟೆಂಟ್ಸ್ ಆಗ್ಬೋದು, ತಮ್ಮದೇ ಆದಂಥ ಬಿಸ್ನೆಸ್ನ ಹೊಂದ್ಬೋದು, ಎಕ್ಸಿಕ್ಯೂಟಿವ್ಸ್ ಆಗ್ಬೋದು, ಮ್ಯಾನೇಜರ್ಸ್ ಆಗ್ಬೋದು, ಟ್ರಾವೆಲ್ ಏಜೆಂಟ್ಸ್ ಆಗ್ಬೋದು, ಸ್ಪೋರ್ಟ್ಸ್ ಪ್ರಮೋಟರ್ಸ್ ಆಗ್ಬೋದು. ಲೈಕ್ ಓಕೆ, ದೀಸ್ ಪೀಪಲ್ ಆರ್ like they likes to take risks and responsibilities on their way. This is very another type of personality which suitable to these sort of jobs. Next, conventional jobs ಅಂತ ಹೇಳ್ತೀವಿ, ಸಾಂಪ್ರದಾಯಿಕವಾಗಿರೋ. ಲೈಕ್ ಫಾರ್ ಎಕ್ಸಾಂಪಲ್ ದೀಸ್ ಪೀಪಲ್ ಲೈಕ್ಸ್ ವರ್ಕಿಂಗ್ ಇಂಡೋರ್ಸು, ಮನೆ ಒಳಗಡೆ ಇದ್ದು ಮಾಡೋಂಥ ಕೆಲಸಗಳು ಅಥವಾ ಒಳಾಂಗಣ ಕೆಲಸಗಳನ್ನ ಇವರು ತುಂಬ ಇಷ್ಟಪಡ್ತಾರೆ.
ಯೂಶ್ವಲಿ ಯಾವ ಕೆಲಸಗಳು ಈ ಸಂಘಟಿಸೋದು ಮತ್ತು ಏನು ಸ್ಪಷ್ಟವಾಗಿರುವಂಥದ್ದು, ಆ, ಈಗ ಒಂದು ವಿಧಾನಾತ್ಮಕವಾಗಿ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಮಾಡೋವಂಥ ಕೆಲಸಗಳು, ಓಕೆ ಇದೇ ಥರ ಮಾಡಬೇಕು ಅಂತ ಇರುತ್ತೆ ಆ ಕೆಲಸಗಳನ್ನು, ಲೈಕ್ ಪ್ರೋಟೋಕಾಲ್ ಇರುತ್ತೆ, ಅಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ದು. ವರ್ಕಿಂಗ್ ವಿತ್ ದ ಡೇಟಾ ಆ್ಯಂಡ್ ನಂಬರ್ಸ್, ಏನು ಇವರು ಲೈಕ್ ದತ್ತಾಂಶದೊಂದಿಗೆ ಕೆಲಸ ಮಾಡೋವಂಥದ್ದು. ಆ್ಯಂಡ್ ಆಲ್ಸೋ ಪ್ಲ್ಯಾನಿಂಗ್ ವರ್ಕ್ ಆ್ಯಂಡ್ ಈವೆಂಟ್ಸ್, ಇಲ್ಲೇ ಇದ್ಕೊಂಡು ಅಥವಾ ಒಳಗೆ ಇದ್ಕೊಂಡು ಕೆಲಸಗಳು ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡೋ ಅಂಥವ್ರು, ಅಂಥದ್ದನ್ನೆಲ್ಲ ಇವ್ರು ಲೈಕ್ ಮಾಡ್ತಾರೆ. ಯೂಶ್ವಲಿ ಇವರಲ್ಲಿರೋ ಅಂಥ ಕೌಶಲ್ಯಗಳು ಯಾವ್ದ್ಯಾವುದು ಅಂತಂದರೆ, ಅಥವಾ ಏನು ಇಂಥ ಕೆಲಸಗಳನ್ನ ಮಾಡಲಿಕ್ಕೆ ಬೇಕಾದ ಕೌಶಲ್ಯಗಳು ಯಾವ್ದ್ಯಾವುದು ಅಂತಂದರೆ, ಯೂಶ್ವಲಿ ಮಿಷಿನ್, ಲೈಕ್ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಇರ್ಬೋದು ಅಥವಾ ಟೈಪಿಂಗ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವ್ರಿಗೆ. ಆ್ಯಂಡ್ ರೆಕಾರ್ಡಿಂಗ್ ಆ್ಯಂಡ್ ಕೀಪಿಂಗ್ ಆನ್ ರೆಕಾರ್ಡ್ಸ್, ಅಂದರೆ ಈ ದಾಖಲೆಗಳನ್ನು ಏನು ಮೇಂಟೈನ್ ಮಾಡೋದು ಹೇಗೆ ಮತ್ತು ಅವುಗಳನ್ನು ಏನು ಸುರಕ್ಷಿತವಾಗಿ ಯಾವ ರೀತಿ ನೋಡ್ಕೊಳ್ಳೋ ಅಂಥದ್ದು. ಆಮೇಲೆ ಈಗ ಫಾರ್ ಎಕ್ಸಾಂಪಲ್ ಈಗ ಕ್ಲರ್ಕ್ ಜಾಬ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಈಗ ಡೇಟಾನ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡೋ ಅಂಥದ್ದು. ಆಮೇಲೆ ಬಂದಂಥವ್ರನ್ನ ಮಾತಾಡಿಸೋದು, ಏನು ಎತ್ತ ಅಂತ ಕೇಳ್ತಕ್ಕಂಥದ್ದು ಇರ್ಬೋದು. ಆಮೇಲೆ ಕ್ಯಾಲ್ಕುಲೇಷನ್ಸ್ನ ಆ್ಯಕ್ಯುರೇಟಾಗಿ ಮಾಡೋ ಅಂಥದ್ದು ಇರ್ಬೋದು. ಅಥವಾ ಈ ಕ್ಯಾಶಿಯರ್ಸು ಇದೆಲ್ಲ ನೋಡ್ಬೋದು ನೀವು, ಈ ಮನಿ ಇಶ್ಯೂಸ್ನ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ತಕ್ಕಂಥದ್ದು. ಆಮೇಲೆ ಏನು ಪ್ಲ್ಯಾನಿಂಗ್ ಮಾಡೋ ಅಂಥದ್ದು, ಈ ಥರದ್ದು ಸ್ಕಿಲ್ಸ್ನ ಬೇಕಾಗುತ್ತೆ ಈ ಕೆಲಸಗಳು ಯಾವುದು ಸೂಟಬಲ್ ಕೆಲಸಗಳು ಅಂತಂದರೆ, ಇವ್ರು ಲೈಕ್ ಫಾರ್ ಎಕ್ಸಾಂಪಲ್ ಸೆಕ್ರೆಟ್ರೀಸ್ ಆಗಿ ಕೆಲಸ ಮಾಡಲಿಕ್ಕೆ, ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ, ಆಫೀಸ್ ವರ್ಕರ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಫ್ರಂಟ್ ಡೆಸ್ಕ್ ವರ್ಕರ್ಸ್ ಆಗಿ ಕೆಲಸ ಮಾಡಲಿಕ್ಕೆ, ಲೈಬ್ರರಿಯನ್ ಇರ್ಬೋದು, ಬ್ಯಾಂಕ್ ಕ್ಲರ್ಕ್ಸ್ ಇರ್ಬೋದು, ಕ್ಯಾಶಿಯರ್ಸ್ ಇರ್ಬೋದು, ಕಂಪ್ಯೂಟರ್ ಆಪ್ರೇಟರ್ಸ್ ಇರ್ಬೋದು, ಆಮೇಲೆ ಕ್ಲರ್ಕ್ಸು, ಈ ಥರದ್ದು ಕೆಲಸಗಳಿಗೆ ಇವರು ಇಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಅಥವಾ ವ್ಯಕ್ತಿತ್ವದ ಗುಣಲಕ್ಷಣವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು ಸೂಟಬಲ್ ಆಗ್ತಾರೆ. ಸೊ these are all the 6 types of personality and work nature Holland suggested while making the choices. ಔದ್ಯೋಗಿಕ ಆಯ್ಕೆಯನ್ನು ಮಾಡಿಕೊಳ್ಳುವಾಗ ನಾವು ಯಾವ ರೀತಿ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನ ಹೊಂದಿದ್ದೀವಿ ಮತ್ತು ಯಾವ ಕೆಲಸಗಳು ಎಂಥ ವ್ಯಕ್ತಿತ್ವದ ಗುಣಲಕ್ಷಣಗಳನ್ನು ಬೇಡ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವೆರಡರ ನಡುವಿನ ಒಂದು ಹೊಂದಾಣಿಕೆ ಏನಿದೆ ಅದರ ಆಧಾರಿತವಾಗಿ ಆಯ್ಕೆಯನ್ನು ಮಾಡಿಕೊಂಡಿದ್ದೆ ಆದಲ್ಲಿ ಔದ್ಯೋಗಿಕ ಆಯ್ಕೆ ಯಶಸ್ವಿ ಆಗುತ್ತೆ ಅಥವಾ ಔದ್ಯೋಗಿಕ ಯೋಜನೆ ಯಶಸ್ವಿ ಆಗಿರುತ್ತೆ ಅಂತಕ್ಕಂಥದ್ದು ಜಾನ್ ಹಾಲೆಂಡ್ರವರ ಔದ್ಯೋಗಿಕ ವಿಧಗಳ ಸಿದ್ಧಾಂತ ಅಂತ ಹೇಳ್ಬೋದು. So next, another important theory, due to time constraint, just I'm going to explain another theory in brief. Okay, that is Super's developmental self-concept theory. So idana Super's developmental self-concept theory, as I mentioned earlier itself, okay, this is the theory which is based on self-concept. You all know that what is self-concept. I told you while explaining what is occasional identity. Self-concept is nothing but that is the result of evaluation of our own attributes or characteristics. ನಮ್ಮನ್ನು ನಾವು ಮೌಲ್ಯಮಾಪನ ಮಾಡೋದ್ರ ಮುಖಾಂತರ ನಮ್ಮ ಬಗ್ಗೆ ನಾವೇನು ತಿಳ್ಕೊಂಡಿದ್ದೀವಿ ಅದು ಸೆಲ್ಫ್ ಕಾನ್ಸೆಪ್ಟ್. ಸೊ ದಿಸ್ ಥಿಯರಿ ಮೇನ್ಲಿ ಎಕ್ಸ್ಪ್ಲೈನ್ಸ್ ಹೌ ದಿಸ್ ಸೆಲ್ಫ್ ಕಾನ್ಸೆಪ್ಟ್ ಈಸ್ ಅಪ್ಲೈಡ್ ಆರ್ ಕ್ಯಾನ್ ಬಿ ಯೂಸ್ಡ್ ಟು ದ ಫೀಲ್ಡ್ ಆಫ್ ವರ್ಕ್ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತ ಇಂಪಾರ್ಟೆಂಟಾಗಿ ಮಾತನಾಡ್ತಕ್ಕಂಥದ್ದು. ಈ ಸಿದ್ಧಾಂತದ ಪ್ರಕಾರ ವ್ಯಕ್ತಿಯ ಒಂದು ಔದ್ಯೋಗಿಕ ಆಯ್ಕೆ ಅಥವಾ ಔದ್ಯೋಗಿಕ ಯೋಜನೆ ಏನಿದೆ ಇದು ಇಡೀ ಜೀವಿತಾವಧಿಯನ್ನು ಒಳಗೊಂಡಿದೆ. ಇಡೀ ಜೀವಿತಾವಧಿಯಲ್ಲಿ ಕೆಲಸದ ಒಂದು ಆಯ್ಕೆ ಅಥವಾ ಕೆಲಸದ ಒಂದು ಹೊಂದಾಣಿಕೆ ಏನಿದೆ ಇದು ಎಲ್ಲ ಕ್ಷೇತ್ರಗಳಲ್ಲಿಯೂ ನಡೀತಾ ಹೋಗುತ್ತೆ ಅಂತಕ್ಕಂಥದ್ದು. ದಿಸ್ ಥಿಯರಿ ಈಸ್ ನೋನ್ ಆ್ಯಸ್ ಲೈಫ್ ರೈನ್ಬೋ ಥಿಯರಿ. ಇದು ಒಂಥರ ಜೀವನದ ಕಾಮನ ಬಿಲ್ಲು, ಅಂದರೆ ಜೀವನದ ಪ್ರಾರಂಭಿಕ ಘಟ್ಟದಿಂದ ಹಿಡಿದು ಅಂತ್ಯದ ಘಟ್ಟದವರೆಗೆ ಈ ಒಂದು ಔದ್ಯೋಗಿಕ ವಿಚಾರಗಳು ಯಾವ ರೀತಿ ನಡೀತಾ ಹೋಗ್ತವೆ, ಯಾವ ವಯಸ್ಸಿನಲ್ಲಿ ನಡೀತಾ ಹೋಗ್ತವೆ, ಅಲ್ಲಿ ಏನು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತ ಮಾತನಾಡುತ್ತೆ. ದಟ್ಸ್ ವೈ ದಿಸ್ ಥಿಯರಿ ಈಸ್ ನೋನ್ ಆಸ್ ಲೈಫ್ ರೈನ್ಬೋ, ಜೀವನದ ಕಾಮನ ಬಿಲ್ಲು. ಇದು ಈ ಸಿದ್ಧಾಂತ ಹಲವಾರು ಹಂತಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗುತ್ತೆ, ವಿವರಿಸುತ್ತೆ. ಇಲ್ಲಿ ಈ ಒಂದು ಔದ್ಯೋಗಿಕ ಆಯ್ಕೆ ಅಥವಾ ಔದ್ಯೋಗಿಕ ಹೊಂದಾಣಿಕೆ ಏನಿದೆ ಇದು 3 ಜೀವನ ಶೈಲಿಯ ವಿಚಾರಗಳನ್ನು ಒಳಗೊಂಡಿರುತ್ತೆ. ಮೊದಲನೇದಾಗಿ ನಾವು ಬದುಕ್ತಿರ್ತಕ್ಕಂಥ ವಾತಾವರಣದ ನಿರ್ಧಾರಕ ಅಂಶಗಳು. ಮೊದಲನೇದಾಗಿ ಈಗ ಫಾರ್ ಎಕ್ಸಾಂಪಲ್ ವಾತಾವರಣದ ನಿರ್ಧಾರಕ ಅಂಶಗಳು ಅಂತಂದರೆ ಯೂಶ್ವಲಿ ವಿ ವೋಂಟ್ ಬಿ ಹ್ಯಾವಿಂಗ್ ಕಂಟ್ರೋಲ್ ಓವರ್ ದೆಮ್.
ಲೈಕ್ ಫಾರ್ ಎಕ್ಸಾಂಪಲ್ ಮಾರ್ಕೆಟಿಂಗ್ ಪಾಲಿಸೀಸ್ ಇರ್ಬೋದು, ಎಂಪ್ಲಾಯ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ಬೋದು, ಪ್ರಾಕ್ಟೀಸಸ್ ಇರ್ಬೋದು, ಇವು ಎನ್ವೈರನ್ಮೆಂಟಲ್ ಹೊರಗಿನ ವಿಚಾರಗಳು. ಇವು ನಮ್ಮ ಕಂಟ್ರೋಲಲ್ಲಿರಲ್ಲ, ಬಟ್ ನಮ್ಮ ಒಂದು ಔದ್ಯೋಗಿಕ ಹೊಂದಾಣಿಕೆ ಮತ್ತು ಆಯ್ಕೆಯನ್ನು ಇವು ಪ್ರಭಾವಿಸ್ತವೆ. ಫಾರ್ ಎಕ್ಸಾಂಪಲ್ ಯಾವ ಕೆಲಸಕ್ಕೆ ಎಷ್ಟು ವಯಸ್ಸು ಅಥವಾ ಎಂಥ ಕೌಶಲ್ಯ ಇರಬೇಕು, ಎಂಥ ಇದಿರಬೇಕು ಅಂತ ಪಾಲಿಸಿ ಮೇಕರ್ಸ್ ಡಿಸೈಡ್ ಮಾಡ್ತಾರೆ. ನಿಯಮಗಳು, ಕಾನೂನುಗಳು ಪ್ರಕಾರವಾಗಿ ನಿರ್ಧಾರ ಆಗೋವಂಥದ್ದು ಇರ್ಬೋದು ಅದು. ಸೊ ಇವುಗಳು ನಮ್ಮ ಒಂದು ಕೆಲಸದ ವಿಚಾರಗಳನ್ನು ನಿರ್ಧರಿಸ್ತವೆ. ಅದೇ ರೀತಿ ಸಿಚುವೇಷನಲ್ ಡಿಟರ್ಮಿನೆಂಟ್ಸ್. ಫಾರ್ ಎಕ್ಸಾಂಪಲ್ ಈಗ ನಾವು ಬದುಕ್ತಿರ್ತಕ್ಕಂಥ ಕಾಲಘಟ್ಟದಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳು, ಲೈಕ್ ಫಾರ್ ಎಕ್ಸಾಂಪಲ್ ಈ ಕರೋನಾ, ದಿಸ್ ಸಿಚುವೇಷನಲ್ ಫ್ಯಾಕ್ಟರ್ ಇನ್ಫ್ಲುಯೆನ್ಸ್ ಅವರ್ ಕರಿಯರ್ ಆಪ್ಷನ್ಸ್. ಈಗೇನು ಅಂದರೆ ಎಂಥ ಕೆಲಸ ಈಗ ನೋಡಬೇಕು, ನಾವು ಮಾಡ್ತಿರೋ ಕೆಲಸಗಳಲ್ಲಿ ತುಂಬ ಬದಲಾವಣೆಗಳಾಗಿದೆ. ಎಂಥ ಕೆಲಸಗಳನ್ನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಏನು ಕೆಲಸ ಮಾಡಲಿಕ್ಕೆ ಯಾವ ಕೌಶಲ್ಯಗಳು ಈಗ ಇಂಪಾರ್ಟೆಂಟ್ ಆಗಿದ್ದಾವೆ ಅನ್ನೋದು ಒಂದು ಸಿಚುವೇಷನಲ್ ಫ್ಯಾಕ್ಟರ್ಸ್ ಬೇಸ್ಡ್ ಆನ್ ದಿ ಹಿಸ್ಟಾರಿಕಲ್ ಸೋಷಿಯೋ ಎಕನಾಮಿಕಲ್ ಚೇಂಜಸ್. ಅದ್ರ ಜೊತೆಯಲ್ಲಿ ಪರ್ಸನಲ್ ಡಿಟರ್ಮಿನೆಂಟ್ಸ್. ದೀಸ್ ಆರ್ ಆಲ್ ದಿ ಸೈಕಾಲಜಿಕಲ್ ಡಿಟರ್ಮಿನೆಂಟ್ಸ್. ಅಂದರೆ ಪರ್ಸನಲ್ ಡಿಟರ್ಮಿನೆಂಟ್ಸ್ ಅಂತಂದರೆ ದಿಸ್ ಆ್ಯಕ್ಚುಲಿ ಇನ್ವಾಲ್ವ್ಸ್ ಅವರ್ ಪರ್ಸ್ನಾಲಿಟಿ, ಆ್ಯಟಿಟ್ಯೂಡ್ಸ್, ಇಂಟ್ರೆಸ್ಟ್, ಕೇಪಬಿಲಿಟೀಸ್ ಆರ್ ಎಬಿಲಿಟೀಸ್, ಓರಿಯಂಟೇಷನ್ಸ್, ವ್ಯಾಲ್ಯೂಸ್, ಇದೆಲ್ಲದನ್ನು ಒಳಗೊಂಡಂಥ ವೈಯಕ್ತಿಕ ನಿರ್ಧಾರಣಾ ಅಂಶಗಳು. ಒಂದು ಪರಿಸರಾತ್ಮಕ ನಿರ್ಧಾರಣಾ ಅಂಶಗಳು, ಎರಡನೇದು ಸ್ಥಿತಿ ಅಥವಾ ಸಂದರ್ಭ ಸನ್ನಿವೇಶ ನಿರ್ಧಾರಣಾ ಅಂಶಗಳು, ಮೂರನೇದು ವೈಯಕ್ತಿಕ ನಿರ್ಧಾರಣಾ ಅಂಶಗಳು ಅಂತ ಹೇಳ್ತೀವಿ. ಈ ಮೂರು ಅಂಶಗಳ ಒಂದು ಪರಸ್ಪರಾನುಕ್ರಿಯೆಯಿಂದಾಗಿ ವ್ಯಕ್ತಿಯ ಒಂದು ಔದ್ಯೋಗಿಕ ಆಯ್ಕೆ ಮತ್ತು ಔದ್ಯೋಗಿಕ ಸಮಯೋಜನೆ ಅಂತಕ್ಕಂಥದ್ದು ನಿರ್ಧಾರ ಆಗುತ್ತೆ ಅನ್ನೋದು ಸೂಪರ್ಸ್ರವರ ಸಿದ್ಧಾಂತ. ದಿಸ್ ಥಿಯರಿ ಈಸ್ ನೋನ್ ಆಸ್ ಡೆವಲಪ್ಮೆಂಟಲ್ ಥಿಯರಿ ಬಿಕಾಸ್ the career option, career adjustment or career planning, it is not restricted to any stage of the life. It runs throughout the life. So that's why it's known as developmental self-concept theory. So it starts from birth. Okay, so there are many different stages throughout the lifespan, which is known as first growth stage, exploration stage, establishment stage, maintenance stage, and decline stage. So let's understand one by one what exactly mean by these stages and what will be the nature of these stages. First one is growth. It starts from birth or first year to 14 years. What is this growth stage means? ಇದು ಜನನದಿಂದ ಹಿಡಿದು ಟೀನೇಜಸ್ 14ನೇ ವಯಸ್ಸಿನವರೆಗೂ ಕೂಡ ಆಗ್ತಕ್ಕಂಥ ಒಂದು ಅವಧಿ. ಯೂಶ್ವಲಿ ಈ ಒಂದು ಅವಧಿಯಲ್ಲಿ ವ್ಯಕ್ತಿ ತನ್ನ ಒಂದು ಔದ್ಯೋಗಿಕ ಆಸಕ್ತಿಗಳನ್ನು ಕಂಡುಕೊಳ್ತಕ್ಕಂಥದ್ದು ಮತ್ತು ಫ್ಯಾಂಟಸೀಸ್ ಲೈಕ್ ಕಲ್ಪನೆಗಳನ್ನು ಹೊಂದತಕ್ಕಂಥದ್ದು, ಆಮೇಲೆ ಕೆಲಸದ ಬಗೆಗೆ ಒಂದಿಷ್ಟು ಅವಾಸ್ತವಿಕವಾದಂತಹ ನೆಲೆಗಟ್ಟನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ವಿಚ್ ಮೀನ್ಸ್ ಮನೋಧೋರಣೆಗಳನ್ನು ಬೆಳೆಸ್ಕೊಳ್ತಕ್ಕಂಥ ಅವಧಿಯಲ್ಲಿ. ಇದರಲ್ಲಿ ಪ್ರಮುಖವಾಗಿ 3 ಉಪ ಹಂತಗಳಿದೆ. ಈ ಒಂದು ಹಂತದಲ್ಲಿ 3 ಉಪ ಹಂತಗಳನ್ನು ನಾವು ಕಾಣ್ಬೋದಾಗಿದೆ. ಮೊದಲನೇದಾಗಿ ಫ್ಯಾಂಟಸಿ ಸ್ಟೇಜ್ ಅಂತ ಹೇಳ್ತೀವಿ, ಇಮ್ಯಾಜಿನೇಷನ್ ಸ್ಟೇಜ್ ಅಂತ, ಕಲ್ಪನೆಯ ಅವಧಿಯಿಂದ. ಯೂಶ್ವಲಿ ದಿಸ್ ಟೇಕ್ಸ್ ಪ್ಲೇಸ್ ಫ್ರಮ್ 4 years to 10 years, 4ರಿಂದ 10ನೇ ವಯಸ್ಸಿನಲ್ಲೇ ಆಗ್ತಕ್ಕಂಥ ಒಂದು ಅವಧಿ ಇದು. ಫ್ಯಾಂಟಸಿ ಅಂತಂದರೆ ಯೂಶ್ವಲಿ ಯು ಅಬ್ಸರ್ವ್ ದ ಚಿಲ್ಡ್ರನ್ ಹೂ ಆರ್ ಇನ್ ದಟ್ ಏಜ್ ಗ್ರೂಪ್. ಲೈಕ್ ವಾಟ್ ಯು ವಿಲ್ ಬಿಕಮ್ ಅಂತ ಕೇಳಿ ನೋಡಿ, ಏನು ಮುಂದೆ ದೊಡ್ಡವನಾದಾಗ ಏನಾಗಬೇಕು, ದೊಡ್ಡವಳಾದಾಗ ಏನಾಗಬೇಕು ಅಂತ ಕೇಳಿ ನೋಡಿ. ಯೂಶ್ವಲಿ ದೇ ವಿಲ್ ಟೆಲ್ ಸಮಥಿಂಗ್, ಓಕೆ, ವಿಚ್ ದೇ ಲೈಕ್. ಅಂದರೆ ಯಾವುದು ಅವ್ರನ್ನ ತುಂಬ ಆಕರ್ಷಿಸಿರುತ್ತೋ, ಯಾವುದು ಇನ್ಫ್ಲುಯೆನ್ಸ್ ಮಾಡಿರುತ್ತೋ ಅಂಥದ್ದನ್ನೇ ಹೇಳ್ತಾರೆ. ಬಟ್ ಅವರಿಗೆ ಅದೇನು ಗೊತ್ತಿರಲ್ಲ. ಕೆಲಸ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯಾರ್ಹತೆ ಇರ್ಬೋದು, ಕೌಶಲ್ಯಗಳಿರ್ಬೋದು, ಸಾಮರ್ಥ್ಯಗಳಿರ್ಬೋದು, ಅಭಿವ್ಯಕ್ತಿಗಳಿರ್ಬೋದು, ಇದೇನು ಗೊತ್ತಿರಲ್ಲ. ಬಟ್ ಸಿಂಪ್ಲಿ ಆ್ಯಸ್ ದೇ ಆರ್ ಎಕ್ಸ್ಪೋಸ್ ಟು ದಟ್, ಎಕ್ಸ್ಪೋಸ್ ಇನ್ ದ ಸೆನ್ಸ್ ಯಾರೋ ಹೇಳಿರ್ತಾರೆ ಅಥವಾ ನೋಡಿರ್ತಾರೆ ಅಥವಾ ಕತೆ ಕೇಳಿರ್ತಾರೆ, ಅದರ ಆಧಾರಿತವಾಗಿ ನಾನು ಇಂಥದ್ದಾಗಬೇಕು ಅಂತ ಹೇಳ್ತಾರೆ. ದಟ್ಸ್ ವಾಟ್ ಫ್ಯಾಂಟಸಿ ಸ್ಟೇಜ್ ಅಂತ ಕರಿತೀವಿ, ವಿಚ್ ಈಸ್ ಕಂಪ್ಲೀಟ್ಲಿ ಅನ್ರಿಯಲಿಸ್ಟಿಕ್. ಅಂದರೆ ಅವಾಸ್ತವಿಕತೆ ನೆಲೆಗಟ್ಟಿನಲ್ಲಿ ಅವರು ಒಂದು ಔದ್ಯೋಗಿಕ ಯೋಚನೆಗಳನ್ನು ಹೊಂದತಕ್ಕಂಥದ್ದು. ಎರಡನೇದಾಗಿ ಇಂಟ್ರೆಸ್ಟ್. ಯೂಶ್ವಲಿ ಇಟ್ ಸ್ಟಾರ್ಟ್ ಫ್ರಮ್ 11 years to 12 years. ಅಂದರೆ ಇಟ್ ಸ್ಟಾರ್ಟ್ಸ್ ಆ್ಯಂಡ್ ರನ್ಸ್ ಟಿಲ್ 12 years. 11 yearsಲ್ಲಿ ಸ್ಟಾರ್ಟ್ ಆಗಿ 12 ವರ್ಷದವರೆಗೂ ನಡೆಯುತ್ತೆ. 1 ವರ್ಷ ಈ ಒಂದು ಅವಧಿ ನಡೆಯುತ್ತೆ. ಇಂಟ್ರೆಸ್ಟ್ ಯೂಶ್ವಲಿ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ದ ಅಡಲೆಸೆನ್ಸ್ ಆರ್ ಪ್ಯೂಬರ್ಟಿ. ಯೂಶ್ವಲಿ ದೇ ಎಕ್ಸ್ಪ್ಲೋರ್ ದೆಮ್ಸೆಲ್ಸ್, ಓಕೆ, ದೇರ್ ಲೈಕ್ಸ್ ಡಿಸ್ಲೈಕ್ಸ್ ಎಲ್ಲನೂ, ಏನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ. ಇದುವರೆಗೂ ಬಾಲ್ಯಾವಧಿಯಲ್ಲಿ ಅವರು ಹೊಂದಿದ್ದಂಥ ವಿಚಾರಗಳು, ಆಲೋಚನೆಗಳೇ ಬೇರೆ. ಬಟ್ ಇಲ್ಲಿ ನನಗೇನು ಇಷ್ಟ ಆಗುತ್ತೆ, ಏನು ಇಷ್ಟ ಆಗಲ್ಲ ಅನ್ನೋದನ್ನು ಪರಿಷ್ಕರಿಸ್ಕೊಳ್ಬೇಕಾಗುತ್ತೆ. ಓಕೆ, ಆ ನಿಟ್ಟಿನಲ್ಲಿ ಅವರು ಒಂದಿಷ್ಟು ತಮ್ಮ ಆಸಕ್ತಿಗಳು ಮತ್ತು ತಮ್ಮ ವಿಚಾರಗಳನ್ನು ಕಂಡುಕೊಳ್ತಕ್ಕಂಥ ಅವಧಿ ಇದು.
Next, that continues to the capacity, okay, which starts from 13 years to runs up to the end of the 14 years. 13-14ನೇ ವಯಸ್ಸಿನಲ್ಲಿ ಕಂಡು ಬರ್ತಕ್ಕಂಥ ಅವಧಿ ಇದು ಕೆಪಾಸಿಟಿ. ಆಸಕ್ತಿಗಳನ್ನು ಒಂದು ಹಂತದವರೆಗೆ ಅಥವಾ ಒಂದು ಮಟ್ಟಕ್ಕೆ ಗುರುತಿಸ್ಕೊಂಡ ಮೇಲೆ ಆಮೇಲೆ ದೆನ್ ದೇ ಸ್ಟಾರ್ಟ್ ಆಸ್ಕಿಂಗ್ ಕ್ವಶನ್ಸ್ ದೆನ್ ದಟ್ ಎಮ್ ಐ ಕೇಪಬಲ್ ಟು ಡೂ ದಟ್ ಜಾಬ್, ನನಗೆ ಅರ್ಹತೆ ಇದೆಯಾ, ನನ್ನ ಕೈಲಿ ಆಗುತ್ತಾ ಅನ್ನೋದ್ರ ಬಗ್ಗೆ ಅವ್ರು ಪ್ರಶ್ನೆ ಮಾಡ್ಕೊಳ್ತಾರೆ. ಸೊ ಇಲ್ಲಿ ತಮ್ಮ ಸಾಮರ್ಥ್ಯಗಳನ್ನು ಪರಿಚಯಿಸ್ಕೊಳ್ತಕ್ಕಂಥ ಒಂದು ಅವಧಿ ಇದು. ಓಕೆ, ಇದೆಲ್ಲನೂ ಕೂಡ ಇದಿಷ್ಟು 3 ಉಪ ಹಂತಗಳೇನು ಹೇಳಿದೆ, ಫ್ಯಾಂಟಸಿ, ಇಂಟ್ರೆಸ್ಟು, ಕೆಪಾಸಿಟಿ, ಲೈಕ್ ಕಲ್ಪನೆ, ಆಸಕ್ತಿ ಮತ್ತು ಸಾಮರ್ಥ್ಯ. ಈ 3 ವಿಚಾರಗಳನ್ನು ಕಂಡುಕೊಳ್ತಕ್ಕಂಥ 3 ವಿಚಾರಗಳನ್ನು ಹಾದು ಹೋಗ್ತಕ್ಕಂಥ ಅವಧಿ ಇದು ಗ್ರೋತ್ ಅಂತಕ್ಕಂಥದ್ದು, ವಿಚ್ ರನ್ಸ್ ಅಪ್ ಟು 14 years. ದೆನ್ exploration, the next stage. Usually here it starts that they start occasionalizing their self concept. By this time usually ಅವರಿಗೀಗ ತಮ್ಮ ಆಸಕ್ತಿ, ತಮ್ಮ ಸಾಮರ್ಥ್ಯಗಳನ್ನು ಪ್ರಶ್ನೆ ಮಾಡ್ಕೊಳ್ತಕ್ಕಂಥ ಮನೋಧೋರಣೆ ಇಲ್ಲಿ ಶುರುವಾಗಿದೆ. ಅಂದರೆ ಯೂಶ್ವಲಿ ಅವ್ರ ಬಗ್ಗೆ ಏನು ಗೊತ್ತಾಗ್ತಾ ಇದೆಯೋ ಅದನ್ನು ಕೆಲಸದ ಸ್ಥಳಕ್ಕೆ ಅನ್ವಯಿಸಲಿಕ್ಕೆ ಶುರು ಮಾಡಿರ್ತಾರೆ ಇಲ್ಲಿ. ದಟ್ಸ್ ವಾಟ್ ಎಕ್ಸ್ಪ್ಲೋರೇಷನ್ ಅಂತ. ಇದು ದಿಸ್ ಸ್ಟಾರ್ಟ್ಸ್ ಫ್ರಮ್ ಮಿಡ್ ಟೀನ್ಸ್ ಥ್ರೂ ಅರ್ಲಿ 20s. 14ನೇ ವರ್ಷದಿಂದ ಸ್ಟಾರ್ಟ್ ಆಗಿದ್ದು ಅರ್ಲಿ 20s, ಲೈಕ್ 20s ಅಂತಂದರೆ 21-22ನೇ ವರ್ಷದವರೆಗೂ ಇದು ಮುಂದುವರಿಯುತ್ತೆ. ಎಕ್ಸ್ಪ್ಲೋರೇಷನ್ 24ನೇ ವರ್ಷದವರೆಗೂ ಕೂಡ ಇದು ಮುಂದುವರಿಯುತ್ತೆ. 15ರಿಂದ 24ನೇ ವರ್ಷದವರೆಗೂ ಇದು ಮುಂದುವರಿಯುತ್ತೆ. ಈ ಹಂತದಲ್ಲಿ ಯೂಶ್ವಲಿ ಇದುವರೆಗೂ ಏನು ಒಂದು ಅನ್ರಿಯಲಿಸ್ಟಿಕ್ ಆದಂಥ ವಿಚಾರಗಳ ಮೇಲೆ ಹೆಚ್ಚು ಅವರ ಆಲೋಚನೆಗಳಿರ್ತಾ ಇದ್ದು, ಇಲ್ಲಿ ಏನಾಗ್ತವೆ ಅಂತಂದರೆ ಆ ಆಲೋಚನೆಗಳು ಹೆಚ್ಚು ವಾಸ್ತವಿಕವಾಗ್ತಾ ಬರ್ತವೆ, ಅಂದರೆ ರಿಯಲಿಸ್ಟಿಕ್ ಬೇಸ್ಡ್ ಆಗ್ತಾ ಬರುತ್ತೆ. ದೇರ್ ಸೆಲ್ಫ್ ಕಾನ್ಸೆಪ್ಟ್ ವುಡ್ ಬಿಕಮ್ ಮೋರ್ ರಿಯಲಿಸ್ಟಿಕ್, ಮೋರ್ ರಿಯಾಲಿಟಿ, ಹೆಚ್ಚು ವಾಸ್ತವಿಕ ಆಗ್ತಾ ಬರುತ್ತೆ. ಇದರಲ್ಲಿ ಕಂಡುಬರ್ತಕ್ಕಂಥ ಉಪ ಹಂತಗಳು ಯಾವ್ದು ಅಂತಂದರೆ ಟೆಂಟೇಟಿವ್ ಸ್ಟೇಜ್ ಅಂತ ಹೇಳ್ತೇವೆ, ಆ್ಯಂಡ್ ಕ್ರಿಸ್ಟಲೈಸೇಷನ್ ಆಫ್ ಪ್ರಿಫರೆನ್ಸಸ್ ಅಂತ ಹೇಳ್ತೇವೆ, ಆ್ಯಂಡ್ ಅನದರ್ ಸ್ಪೆಸಿಫೈಯಿಂಗ್ ಒಕೇಶನಲ್ ಪ್ರಿಫರೆನ್ಸಸ್. ಈ 3 ಹಂತಗಳು ಈ ಒಂದು ಅವಧಿಯಲ್ಲಿ ಹಾದು ಹೋಗ್ತಕ್ಕಂಥ ಹಂತಗಳು. ಏನೇನು? ಮೊದಲನೇದಾಗಿ ಟೆಂಟೇಟಿವ್. ಯೂಶ್ವಲಿ ಸ್ಟಾರ್ಟ್ಸ್ ಫ್ರಮ್ 15 years ಟು ರನ್ಸ್ ಅಪ್ ಟು 17 years. 15ರಿಂದ 17ನೇ ವರ್ಷದವರೆಗೂ ಈ ಒಂದು ಅವಧಿ, ಈ ಒಂದು ಉಪ ಹಂತ ಮುಂದುವರಿಯುತ್ತೆ. ಟೆಂಟೇಟಿವ್ ಅಂತಂದರೆ ಇಲ್ಲಿ ಯೂಶ್ವಲಿ ದೇ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ದೇರ್ ರಿಯಲಿಸ್ಟಿಕ್ ಸೆಲ್ಫ್. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಸ್ಟೂಡೆಂಟ್ ನಿಮ್ಮ ಏಜ್ ಅಥವಾ ನಿಮಗಿನ ಕಳೆದೆ ಅಂದರೆ ನಾನೀಗ ಎಂಥ ಕೆಲಸವನ್ನು ಮಾಡಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಲ್ಲಿ ಲೈಕ್ ಟೆಂಟೇಟಿವ್ ಆಗಿ, ಅಂದರೆ ತಾತ್ಕಾಲಿಕವಾಗಿ ಅವರು ಪ್ರಯತ್ನ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಪಾರ್ಟ್ ಟೈಮ್ ಈ ಉದ್ಯೋಗದ ಬಗ್ಗೆ ಯೋಚನೆ ಮಾಡೋದು, ಅಥವಾ ತಾತ್ಕಾಲಿಕವಾಗಿ ಇಂಥ ಕೆಲಸ ಮಾಡ್ಬೋದಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಇಲ್ಲಿ. ಅದು ಲೈಕ್ ಅವ್ರು ಏನಾಗುತ್ತೆ ಅಂತಂದರೆ ಕೆಲವೊಂದು ಅದ್ರ ಮುಖಾಂತರವಾಗಿ ಯಾವ ಕೆಲಸ ಮಾಡಲಿಕ್ಕೆ ಯಾವ ಕೌಶಲ್ಯ, ಯಾವ ಸಾಮರ್ಥ್ಯ, ಯಾವ ಅಭಿರುಚಿ, ಎಂಥ ವ್ಯಕ್ತಿತ್ವ ಬೇಕು ಅನ್ನೋದ್ರ ಬಗ್ಗೆ ಇವರು ಒಂದಿಷ್ಟು ಇಲ್ಲಿ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅಪಾರ್ಟ್ ಫ್ರಮ್ ದಟ್, ಅದಾದ ನಂತರದಲ್ಲಿ ಕ್ರಿಸ್ಟಲೈಸೇಷನ್ ಆಫ್ ಪ್ರಿಫರೆನ್ಸಸ್ ಅಂತ 18ರಿಂದ 21ನೇ ವಯಸ್ಸಿನವರೆಗೂ ಆಗುತ್ತೆ. ಕ್ರಿಸ್ಟಲೈಸೇಷನ್ ಆಫ್ ಪ್ರಿಫರೆನ್ಸಸ್ ಅಂದರೆ ಈಗ ಅವ್ರಿಗೆ ಒಂದಿಷ್ಟು ತಮ್ಮ ಇಷ್ಟ ಕಷ್ಟಗಳ ಬಗ್ಗೆ ಒಂದಿಷ್ಟು ಕಂಡುಕೊಂಡಿದ್ದಾರಲ್ವ, ಆ ಇಷ್ಟ ಕಷ್ಟಗಳು ಇಲ್ಲೇನಾಗ್ತವೆ ಅಂತಂದರೆ ಒಂದಿಷ್ಟು ಸ್ಪೆಸಿಫಿಕ್ ಆಗ್ತಾ ಹೋಗ್ತವೆ. ತುಂಬ ಇಷ್ಟಪಟ್ಟರೆ ಆಗಲ್ಲ, ಲೈಕ್ ಕ್ರಿಸ್ಟಲೈಸ್ ಆಗ್ತಾ ಹೋಗೋದು ಅಂದರೆ ಸ್ಪಷ್ಟ ಆಗ್ತಾ ಹೋಗುತ್ತೆ. ಪ್ರಿಫರೆನ್ಸಸ್ ಅಂದರೆ ಈಗ ಜನರಲ್ ಪ್ರಿಫರೆನ್ಸಸ್ ಇರುತ್ತೆ ಮೊದಲು. ಈಗ ನಾನು ಟೀಚಿಂಗ್ ಹೋಗಬೇಕು, ಟೀಚಿಂಗ್ ಅಂದರೆ ಪರ್ಟಿಕ್ಯುಲರ್ ಯಾವ ಲೆವೆಲಿಗೆ ಟೀಚಿಂಗು, ಇಲ್ಲಿ ಆ ಯೋಚನೆ ಶುರುವಾಗುತ್ತೆ. ಪ್ರೈಮರಿ ಲೆವೆಲ್ಲ, ಅಥವಾ ಹೈಸ್ಕೂಲ್ ಲೆವೆಲ್ಲ, ಅಥವಾ ಕಾಲೇಜ್ ಲೆವೆಲ್ಲ, ಅಥವಾ PU ಲೆಕ್ಚರರ, ಲೈಕ್ ಒಂದಿಷ್ಟು ಅಲ್ಲಿ ವಾಸ್ತವಿಕತೆಯ ನೆಲೆಗಟ್ಟಿನ ಮೇಲೆ ಅವರು ಹೊಂದಿರತಕ್ಕಂಥ ಒಂದು ಸಾಮಾನ್ಯವಾದಂಥ ಅಭಿವ್ಯಕ್ತಿಗಳೇನಿದೆ ಅವು ಹೆಚ್ಚು ಸ್ಪಷ್ಟ ಆಗ್ತಾ ಹೋಗ್ತವೆ ಇಲ್ಲಿ ಈ ಒಂದು ಹಂತದಲ್ಲಿ. ಲೈಕ್ ದಟ್ ಅಲ್ಲಿ ಆ್ಯಂಡ್ ಲಾಸ್ಟ್ ಸ್ಟೇಜ್ ಆಫ್ ದಿಸ್ ಎಕ್ಸ್ಪ್ಲೋರೇಷನ್ ಈಸ್ ಸ್ಪೆಸಿಫೈಯಿಂಗ್ ಒಕೇಶನ್ ಆಫ್ ಪ್ರಿಫರೆನ್ಸಸ್. ಓಕೆ, ಇಲ್ಲಿ ಏನಾಗುತ್ತೆ, ಇದು ಅರ್ಲಿ 20s ಪೀಪಲ್ ಸ್ಟಾರ್ಟ್ ಶೋಯಿಂಗ್ ಲಿಟಲ್ ಬಿಟ್ ಕಮಿಟ್ಮೆಂಟ್. ಈಗ ಯಾವುದಾದ್ರೂ ಒಂದು ಕೆಲಸ ನಾನು ಇಂಥದ್ದು ಆಗಬೇಕು ಅಂತ ಅಂದ್ಕೊಳ್ಳೋದೇನಿದೆ, ಎಕ್ಸ್ಪ್ಲೋರ್ ಆಗಿರ್ತಾರೆ, ಅದನ್ನು ಆಗಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಯೋಚನೆ ಮಾಡ್ತಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅದಕ್ಕೆ ಬದ್ಧರಾಗಿರಲಿಕ್ಕೆ ಶುರು ಮಾಡ್ತಾರೆ. ಅದನ್ನು ನಾವಿಲ್ಲಿ ಎಕ್ಸ್ಪ್ಲೋರೇಷನ್ ಅವಧಿಯಲ್ಲಿ ಕಾಣ್ಬೋದಾಗಿದೆ. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಆಫ್ ದಿಸ್ ಎಸ್ಟಾಬ್ಲಿಷ್ಮೆಂಟ್.
ಎಸ್ಟಾಬ್ಲಿಷ್ಮೆಂಟ್, ವಿಸ್ತರಿಸ್ತಕ್ಕಂಥದ್ದು. ಮೊದಲನೇದಾಗಿ ಬೆಳವಣಿಗೆ, ಎರಡನೇದಾಗಿ ಅನಾವರಣ, ಮೂರನೇದಾಗಿ ವಿಸ್ತರಿಸ್ತಕ್ಕಂಥದ್ದು. ಏನು ದಿಸ್ ಸ್ಟೇಜ್ ಟೇಕ್ಸ್ ಪ್ಲೇಸ್ ಇನ್ ಬಿಟ್ವೀನ್ 25 to 44 ಇಯರ್ಸ್. 25ರಿಂದ 44ನೇ ವಯಸ್ಸಿನಲ್ಲಿ ಈ ಒಂದು ಅವಧಿ ಆಗುತ್ತೆ. ಎಸ್ಟಾಬ್ಲಿಷ್ಮೆಂಟ್, ವಿಸ್ತರಣೆ ಅಂದರೆ ಈಗ ಆಲ್ರೆಡಿ ಒಂದಿಷ್ಟು ಏನು ತಮ್ಮ ಆದ್ಯತೆಗಳು, ಆಯ್ಕೆಗಳ ಬಗೆಗೆ ವ್ಯಕ್ತಿ ಯೋಚನೆ ಮಾಡಿರ್ತಾನೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಯೂಶ್ವಲಿ ದೇ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ದ ಸೆಕ್ಯೂರಿಟಿ ಆ್ಯಂಡ್ ಸೆಕ್ಯೂರಿಂಗ್ ದ ಜಾಬ್ ಆ್ಯಂಡ್ ಅಡ್ವಾನ್ಸ್ಮೆಂಟ್ ಇನ್ ದ ಜಾಬ್. 25ರಿಂದ 44ನೇ ವರ್ಷದಲ್ಲಿ ಒಂದು ಕೆಲಸದಲ್ಲಿ ನೆಲೆಗೊಳ್ತಕ್ಕಂಥದ್ದು ಮತ್ತು ನೆಲೆಗೊಂಡ ನಂತರದಲ್ಲಿ ಅದರ ಒಂದು ಮುಂದುವರಿಕೆ ಮತ್ತು ಅದರಲ್ಲಿ ಅಡ್ವಾನ್ಸ್ಮೆಂಟ್ಗೆ, ಅಂದರೆ ಅದರಲ್ಲಿ ಮುಂದುವರಿಲಿಕ್ಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದ್ರ ಬಗ್ಗೆ ಈ ಒಂದು ಹಂತದಲ್ಲಿ ಯೋಚನೆ ಮಾಡ್ತಾರೆ. ಇದರಲ್ಲಿ ಇದು ಒಳಗೊಳ್ತಕ್ಕಂಥ 2 ಪ್ರಮುಖವಾದಂಥ ಹಂತಗಳು ಅಂತಂದರೆ, ಮೊದಲನೇದಾಗಿ ಟ್ರಯಲ್ ಆ್ಯಂಡ್ ಸ್ಟೆಬಿಲೈಸೇಷನ್. ಇದು 25ರಿಂದ 30 ವರ್ಷದವರೆಗೂ ನಡೆಯುತ್ತೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಯೂಶ್ವಲಿ ಜನರಲ್ ಆಗಿದ್ದಂತಹ ಅವರ ಕೆರಿಯರ್ ಪ್ರಿಫರೆನ್ಸಸ್ಸು ಇಲ್ಲಿ ಮೋರ್ ಆ್ಯಂಡ್ ಮೋರ್ ಸ್ಪೆಸಿಫಿಕ್ ಆಗ್ತಾ ಬರುತ್ತೆ. ಇಲ್ಲಿ ಜಾಸ್ತಿ ಬದಲಾವಣೆಗಳಾಗಲ್ಲ. ಏನು ಆಯ್ಕೆ ಮಾಡ್ಕೊಂಡಿದ್ರು ಅದರಲ್ಲಿ 1-2 ಬದಲಾವಣೆಗಳು ಆಗ್ಬೋದು, ಆದರೆ ದೊಡ್ಡ ಮಟ್ಟದ ಬದಲಾವಣೆಗಳಾಗೋದಿಲ್ಲ. ಈಗೇನೋ ಒಂದು ಕೆಲಸ ಮಾಡಬೇಕು ಅಂತಂದಾಗ ಅದರಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಬದಲಾವಣೆಗಳನ್ನು ಮಾಡಿಕೊಂಡು ಆ ಕೆಲಸದಲ್ಲಿ ನೆಲೆಗೊಳ್ತಕ್ಕಂಥದ್ದು ಅಥವಾ ಇಲ್ಲಿ ಟ್ರಯಲ್ ಆ್ಯಂಡ್ ಸ್ಟೆಬಿಲೈಸಿಂಗ್ ಅಂತ. ಫಸ್ಟು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದಾರೋ ಆ ಕೆಲಸವನ್ನು ಪಡ್ಕೊಳ್ತಕ್ಕಂಥದ್ದು, ಮತ್ತು ಪಡ್ಕೊಂಡ್ಮೇಲೆ ಅದರಲ್ಲಿ ಸ್ಥಿರತೆಯನ್ನು ಕಂಡುಕೊಳ್ತದೆ, ಅದರಲ್ಲಿ ನೆಲೆಗೊಳ್ತಕ್ಕಂಥದ್ದು. ಸೊ ಅದು ಈ ಒಂದು ಹಂತದಲ್ಲಾಗುತ್ತೆ 25ರಿಂದ 30 ವರ್ಷ. ನೆಕ್ಸ್ಟ್ ಅಡ್ವಾನ್ಸ್ಮೆಂಟ್. ಒಂದು ಕೆಲಸದಲ್ಲಿ ನೆಲೆಗೊಂಡ ನಂತರದಲ್ಲಿ ಆ ಕೆಲಸದಲ್ಲಿ ಈಗೇನು ಒಂದು ಕೆಲಸ ಸಿಕ್ಕಿದೆ ಅಥವಾ ಒಂದು ಸ್ಥಾನ ಸಿಕ್ಕಿದೆ ಅದನ್ನು ಯಾವ ರೀತಿ ಸೆಕ್ಯೂರ್ ಮಾಡ್ಕೊಳ್ಳೋದು, ಸೆಕ್ಯೂರಿಂಗ್ ಒನ್ಸ್ ಪೊಸಿಷನ್. ಓಕೆ, ಯೂಶ್ವಲಿ ದೇ ಥಿಂಕ್ ಅಬೌಟ್ ಸೆಕ್ಯೂರಿಂಗ್ ದೇರ್ ಪೊಸಿಷನ್. ಆ ಕೆಲಸ ಎಷ್ಟು ದಿನ ಮುಂದುವರಿಯುತ್ತೆ, ಹೀಗೆ ಇರುತ್ತಾ, ಸೆಕ್ಯೂರಿಟಿ ಇದೆಯಾ ಅದರಲ್ಲಿ, ಮತ್ತು ಪ್ರಮೋಷನ್ಸ್ ಏನು ಅದರಲ್ಲಿ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಆ ಕೆಲಸ ಅನ್ನೋದ್ರ ಬಗ್ಗೆ ಈ ಒಂದು ಹಂತದಲ್ಲಿ ಯೋಚನೆ ಮಾಡ್ತಾರೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಇದೆಲ್ಲ ಆಗೋದು 25ರಿಂದ 44ನೇ ವರ್ಷದಲ್ಲಿ ನಡೀತಾ ಹೋಗುತ್ತೆ. ಇದೆಲ್ಲ ಏರುಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ದೆನ್ ಒಂದು ಹಂತದಲ್ಲಿ ಆಲ್ಮೋಸ್ಟ್ ಮೇಂಟೆನೆನ್ಸ್ ಆಗಬೇಕಾಗುತ್ತೆ. ಅದು 40ನೇ ವರ್ಷದಿಂದ 60ನೇ ವರ್ಷದವರೆಗೂ, 45ರಿಂದ 64ನೇ ವರ್ಷದವರೆಗೂ ಏನು ವಿಚಾರಗಳು ಇಲ್ಲಿ ಹೆಚ್ಚಾಗೋದು ಇಲ್ಲ, ಕಡಿಮೆ ಆಗೋದಿಲ್ಲ. ಈಗೇನು ವಿಚಾರಗಳನ್ನು ಕಂಡುಕೊಂಡಿರ್ತಾರೋ ಅವೇನಾಗ್ತವೆ ಹಾಗೆ ನಿಭಾಯಿಸ್ಕೊಳ್ತಾ ಬರಬೇಕಾಗತ್ತೆ. ಸೊ ಈ ನಿಭಾಯಿಸ್ಕೊಳ್ತಕ್ಕಂಥ ವಿಚಾರಗಳೇನಿದೆ ಯೂಶ್ವಲಿ ಇಲ್ಲಿ ಆ ಕೆಲಸ ಏನು ಆಲ್ರೆಡಿ ನೆಲೆಗೊಂಡಿದ್ದಾರೋ, ಸ್ಥಿರತೆ ಕಂಡುಕೊಂಡಿದ್ದಾರೋ ಆ ಕೆಲಸದಲ್ಲಿ ಒಂದಿಷ್ಟು ದೇ ನೀಡ್ ಟು ಐಡೆಂಟಿಫೈ, ದೇ ನೀಡ್ ಟು ಫೈಂಡ್ ಔಟ್ ದ ವರ್ಕ್ ಪ್ಯಾಟರ್ನ್ಸ್. ಕೆಲಸದ ಒಂದು ಪ್ರಕ್ರಿಯೆ ಯಾವ ರೀತಿ ಇದೆ ಅದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅದರಲ್ಲಿ ಅವರು ಸಂಪೂರ್ಣವಾಗಿ ಬದ್ಧರಾಗಿರಬೇಕಾಗತ್ತೆ. ಸೊ ಯೂಶ್ವಲಿ ಈ ಲೆವೆಲಲ್ಲಿ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ದೇ ಥಿಂಕ್ ಅಬೌಟ್ ಅವರು ಅಪ್ಡೇಟ್ ಆಗ್ತಾ ಇದ್ದಾರಾ. ಈಗ ಫಾರ್ ಎಕ್ಸಾಂಪಲ್ ಯೂಶ್ವಲಿ ಅವರು ಈ ವಯಸ್ಸಿನಲ್ಲಿ ದೇ ಫೇಸ್ ಕಾಂಪಿಟೇಷನ್ಸ್ ಫ್ರಮ್ ಯಂಗರ್ ಜನ್ರೇಷನ್. ಈಗ ಟೆಕ್ನಾಲಜಿ ಡೇಸ್ ಬದಲಾಗ್ತಾ ಬಂದ ಹಾಗೆ, ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಬಂದ ಹಾಗೆ ಈಗ ಯಂಗರ್ ಜನ್ರೇಷನ್ ಏನು ಬರ್ತಾರೆ ಅವರು ಅಪ್ಡೇಟ್ ಆಗಿರ್ತಾರೆ. ಸೊ ದೇ ಸ್ಟಾರ್ಟ್ ಕಂಪೇರಿಂಗ್ ದೆಮ್ಸೆಲ್ಸ್ ಆ್ಯಂಡ್ ಆಲ್ಸೋ ದೇ ಫೇಸ್ ಕಾಂಪಿಟೇಷನ್ ಫ್ರಮ್ ದ ಯಂಗರ್ ಜನ್ರೇಷನ್ಸ್. ಅದೆಲ್ಲದನ್ನು ನೋಡಿಕೊಂಡು ಯೂಶ್ವಲಿ ಏನು ಮಾಡಬೇಕಾಗುತ್ತೆ, ಇಲ್ಲಿ ದೇ ಹ್ಯಾವ್ ಟು ಮೇಂಟೈನ್ ದ ಜಾಬ್ ಅಥವಾ what you call work patterns. So that's what. Then the decline starts. That is the last stage, decline start. Usually from 60 to 64 ಅಥವಾ 60s and above, 60ನೇ ವಯಸ್ಸಿನ ನಂತರದ ದಿನಗಳಲ್ಲಿ. ಇದರಲ್ಲಿ 2 ಹಂತಗಳನ್ನ ನಾವು ಕಾಣ್ಬೋದು, ಡಿಸ್ಎಂಗೇಜ್ಮೆಂಟ್ ಆಮೇಲೆ ರಿಟೈರ್ಮೆಂಟ್. ಡಿಸ್ಎಂಗೇಜ್ಮೆಂಟ್ ಅಂತಂದರೆ ಏನು, ಈ ಕೆಲಸದ ವಿಚಾರಗಳಿಂದ ಒಂದಿಷ್ಟು ತಾತ್ಕಾಲಿಕ ಅಥವಾ ಒಂದಿಷ್ಟು ವಿಮುಕ್ತಿಗೊಳ್ತಾ ಹೋಗ್ತಾರೆ. ಅಂದರೆ ಅದರಿಂದ ಒಂದಿಷ್ಟು ದೂರ ಸರಿತಾ ಹೋಗ್ತಾರೆ, ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಒಂದಿಷ್ಟು ಕೆಲಸದ ವಿಚಾರಗಳಿಂದ ದೇ ಸ್ಟಾರ್ಟ್ ವಾಟ್ ಯು ಕಾಲ್ ಮೇಂಟೈನ್ ದ ಗ್ಯಾಪ್. ಡಿಸ್ಎಂಗೇಜ್ಮೆಂಟ್ ಅದು ನಿಧಾನಗತಿಯಲ್ಲಿ ಕೆಲಸ ಸಂಪೂರ್ಣವಾಗಿ ಬಿಟ್ಟಿರೋದಿಲ್ಲ, ಬಟ್ ಬಿಡುವಾಗ ಏನೆಲ್ಲ ವಿಚಾರಗಳು ಒಳಗೊಂಡಿರ್ತವೆ ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಆ್ಯಂಡ್ ದೆನ್ ಇದು ಯೂಶ್ವಲಿ 60ಸಲ್ಲಿ ನಡೆಯುತ್ತೆ, 60ನೇ ಆಸ್ಪಾಸ್ನಲ್ಲಿ. ದೆನ್ ರಿಟೈರ್ಮೆಂಟ್ ಯೂಶ್ವಲಿ ಕೆಲವೊಂದು ಕೆಲಸಗಳು ಇಷ್ಟೇ ವಯಸ್ಸಿಗೆ ರಿಟೈರ್ ಆಗಬೇಕು ಅಂತ ಇದೆ. ಕೆಲವು ಕೆಲಸಗಳಲ್ಲಿ ಇಷ್ಟೇ ವಯಸ್ಸಿಗೆ ರಿಟೈರ್ಡ್ ಆಗಬೇಕು ಅಂತ ಏನು ನಿರ್ಧಾರ ಇಲ್ಲ.
ಅಂಥ ಕೆಲಸಗಳು ಅವ್ರ ಇಷ್ಟದಂತೆ ಅವ್ರು ಮುಂದುವರಿಬೋದಾಗಿರುತ್ತೆ. ಬಟ್ ಯೂಶ್ವಲಿ ಎಲ್ಲರೂ ಕೂಡ ಒಂದು ವಯಸ್ಸಿನಲ್ಲಿ ರಿಟೈರ್ ಆಗಬೇಕು, ಆರಾಮ ವಿಶ್ರಾಂತಿ ದಿನಗಳನ್ನ ಅನುಭವಿಸಬೇಕು ಅಂತ ಬಯಸ್ತಾರೆ. ಸೊ ಈ ಡಿಕ್ಲೈನ್ ಸ್ಟಾರ್ಟ್ ಆಗುತ್ತೆ. ಯೂಶ್ವಲಿ ದೇ ಕಂಪ್ಲೀಟ್ಲಿ ಸ್ಟಾರ್ಟ್ ಗೋಯಿಂಗ್ ಔಟ್ ಆಫ್ ದ ವರ್ಕ್ ಫ್ಯಾಕ್ಟರ್ಸ್, ವರ್ಕ್ ನೇಚರ್, ಕೆಲಸದ ಒಂದು ವಿಚಾರಗಳಿಂದ ಅದರಿಂದ ಹೊರಗುಳಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ. ಸೊ ದಿಸ್ ಈಸ್ ವಾಟ್ ದ ರೈನ್ಬೋ ಮಗುತನದ ಅವಧಿಯಿಂದ ವ್ಯಕ್ತಿಯ ಒಂದು ರಿಟೈರ್ಮೆಂಟ್ವರೆಗೆ ಕೆಲಸದ ವಿಚಾರಗಳು ಯಾವ ರೀತಿ ಜೀವನದ ವಿವಿಧ ಹಂತಗಳಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದು. ದಿಸ್ ಈಸ್ ವಾಟ್ ಸೂಪರ್ಸ್ ಡೆವಲಪ್ಮೆಂಟಲ್ ಸೆಲ್ಫ್ ಕಾನ್ಸೆಪ್ಟ್ ಥಿಯರಿ. ಮೇನ್ಲಿ ದಿಸ್ ಥಿಯರಿ ಫೋಕಸ್ ಆನ್ ಹೌ ಎ ಪರ್ಸನ್ ಅಪ್ಲೈ ದೇರ್ ಸೆಲ್ಫ್ ಕಾನ್ಸೆಪ್ಟ್ ಟು ದಿ ಫೀಲ್ಡ್ ಆಫ್ ವರ್ಕ್ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತ ಹೆಚ್ಚು ಫೋಕಸ್ ಮಾಡಿ ಇಡೀ ಜೀವಿತಾವಧಿಯ ವಿವಿಧ ಹಂತಗಳಲ್ಲಿ ಯಾವ ರೀತಿ ತಮ್ಮನ್ನು ತಾವು ವ್ಯಕ್ತಿ ಕೆಲಸದಕ್ಕೆ ಅನ್ವಯಿಸ್ಕೊಳ್ತಾ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತ ವಿವರಿಸುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವೊಕೇಶನಲ್ ಪ್ಲ್ಯಾನಿಂಗ್ ಡ್ಯೂರಿಂಗ್ ಅಡಲೆಸೆನ್ಸ್. ಅಂದರೆ ಡ್ಯೂರಿಂಗ್ ಅಡಲೆಸೆನ್ಸ್ ಮೀನ್ಸ್ ವಿಚ್ ಈಸ್ ದ ಮೇನ್ ಫೋಕಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಪೀರಿಯಡ್. ಸೊ ಈ ಒಂದು ವಿಡಿಯೋದಲ್ಲಿ ನಾನೀಗ ಆಲ್ರೆಡಿ ನಿಮಗೆ ವೊಕೇಶನಲ್ ಡೆವಲಪ್ಮೆಂಟ್ ಅಂದರೆ ಏನು, ವೊಕೇಶನಲ್ ಡೆವಲಪ್ಮೆಂಟ್ ಅಥವಾ ಪ್ಲ್ಯಾನಿಂಗ್ನ ಇಂಪಾರ್ಟೆನ್ಸ್ ಅಂದರೆ ಏನು, ವೊಕೇಶನಲ್ ಪ್ಲ್ಯಾನಿಂಗ್ನಲ್ಲಿ ನಾವು ನೋಡ್ಬೋದಾದಂಥ ಸಿದ್ಧಾಂತಗಳು ಯಾವುದ್ಯಾವುದು, ಮತ್ತು ಅದರಲ್ಲಿ ಪ್ರಮುಖವಾಗಿ ಬರತಕ್ಕಂಥ ಆಲೆಂಡ್ರವರ ಸಿದ್ಧಾಂತ, ಅದರಲ್ಲಿ 6 ರೀತಿಯ ಒಂದು ಕೆಲಸದ ವಿಚಾರಗಳು ಮತ್ತು ಅಥವಾ ವ್ಯಕ್ತಿತ್ವದ ಕ್ಷೇತ್ರಗಳು, ರಿಯಲಿಸ್ಟಿಕ್, ಇನ್ವೆಸ್ಟಿಗೇಟಿವ್, ಆರ್ಟಿಸ್ಟಿಕ್ಕು, ಸೋಷಿಯಲ್ಲು, ಎಂಟರ್ಪ್ರೈಸಿಂಗ್ ಮತ್ತು ಕನ್ವೆನ್ಷನಲ್ಲು. ಇವಕ್ಕೆ ಏನೇನೆಲ್ಲ ಕೌಶಲ್ಯಗಳು ಮತ್ತು ಎಂಥ ಕೆಲಸಗಳನ್ನು ಮಾಡಿದ್ರೆ ಉತ್ತಮ ಆಯ್ಕೆ, ಅಂದರೆ ಒಬ್ಬ ವ್ಯಕ್ತಿ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ಯಾವ ರೀತಿ ತನ್ನ ಒಂದು ಆದ್ಯತೆ ಅಥವಾ ವ್ಯಕ್ತಿತ್ವದ ವಿಚಾರಗಳು ಮತ್ತು ಕೆಲಸದ ಬೇಡಿಕೆಗಳನ್ನು ಹೊಂದಿಸಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತದಲ್ಲಿ ನಾನು ಹೇಳಿದ್ದೇನೆ. ಅದೇ ರೀತಿ ನೆಕ್ಸ್ಟ್ ಸೂಪರ್ಸ್ ಅವರ ಡೆವಲಪ್ಮೆಂಟಲ್ ಸೆಲ್ಫ್ ಕಾನ್ಸೆಪ್ಟ್ ಥಿಯರಿನಲ್ಲಿ ವ್ಯಕ್ತಿ ಯಾವ ರೀತಿ ತನ್ನ ಒಂದು ಸ್ವಪ್ರತ್ಯಯವನ್ನು ಕೆಲಸಕ್ಕೆ ಅನ್ವಯಿಸ್ತಾ ಹೋಗ್ತಾನೆ ಇಡೀ ಜೀವಿತಾವಧಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಸಿದ್ಧಾಂತ ಮಾತನಾಡುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ವೊಕೇಶನಲ್ ಪ್ಲ್ಯಾನಿಂಗ್ ಆಫ್ ಒನ್ಸ್ ಲೈಫ್ ಸ್ಪ್ಯಾನ್. ಜೀವಿತಾವಧಿಯಲ್ಲಿ ವ್ಯಕ್ತಿ ಯಾವ ರೀತಿ ಒಂದು ಔದ್ಯೋಗಿಕ ಯೋಜನೆಯನ್ನು ರೂಪಿಸ್ತಾನೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡಿದ್ದೀನಿ. ಸೊ ಈ ಒಂದು ಯೂನಿಟ್ನ ಕೊನೆಯ ಭಾಗ ದಟ್ ಈಸ್ ವಾಟ್ ಸೈಕೋಸೋಷಿಯಲ್ ಡೆವಲಪ್ಮೆಂಟ್ ಆರ್ ಸೋಷಿಯಲ್ ಡೆವಲಪ್ಮೆಂಟ್ ವಿಚ್ ಮೀನ್ಸ್ ರಿಲೇಷನ್ಶಿಪ್ಸ್ ಡ್ಯೂರಿಂಗ್ ಅಡಲೆಸೆನ್ಸ್ ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮಾತನಾಡ್ತೇನೆ. ಥ್ಯಾಂಕ್ ಯು ಆಲ್.